ಪ್ರಣಾಮಗಳು ಗುರುದೇವ. ನಾಗಮಾತ ಆರೋಗ್ಯ ಸ್ಥಿತಿ ಹೇಗಿದೆ? ನಾಗವೈದ್ಯರ ಆರೈಕೆಯಲ್ಲಿದ್ದಾರೆ. ಆದರೆ ಅವರಲ್ಲಿ ಯಾವುದೇ ಬದಲಾವಣೆಗಳು ಕಾಣುತ್ತಿಲ್ಲ ಶಿವಾನಿ. ಅವರ ಮಸ್ತಿಷ್ಕ ಮರಣ ಹೊಂದಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನಾನು ನಂಬಿದವರು ಗುರುದೇವ. ಏನು ಹೇಳುತ್ತಿರುವ ಶಿವಾನಿ? ಹೌದು ಗುರುದೇವ. ಮನೆಗೆ ಬಂದ ಅಧಿಕಾರಿ ನಾನು ಒಳ್ಳೆಯವನು ಅಂತ ಬಿಂಬಿಸಿದ. ಅವನನ್ನ ನಂಬಿ ನಾನು ಕೆಲವು ಸತ್ಯಗಳನ್ನ ಹೇಳ್ಬಿಟ್ಟೆ. ಈಗ ಅವನೇ ನನ್ನ ಶತ್ರು ಆಗಿದ್ದಾನೆ. ನಾಗಮಾತ ಮೇಲೆ ಪ್ರಹಾರ ಮಾಡಿದ್ದು ಅವನೇ ಅಂತ ನನಗೆ ಮಂತ್ರ ಮಸೂರದ ಸಹಾಯದಿಂದ ಗೊತ್ತಾಗಿದೆ. ನಾನು ಅವನನ್ನ ಸುಮ್ಮನೆ ಬಿಡೋದಿಲ್ಲ ಗುರುದೇವ. ಅವನ ಉದ್ದೇಶ ತಿಳ್ಕೊಂಡು ಅವನ ಹಿಂದೆ ಇರೋರು ಯಾರು ಅಂತ ತಿಳ್ಕೊಂಡು ಎಲ್ರೂ ನಾಶ ಮಾಡ್ತೀನಿ ನಾನು. ಅದಕ್ಕೂ ಮುಂಚೆ ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ನಾನು ತಿಳ್ಕೋಬೇಕು ಗುರುದೇವ. ಆದಿಶೇಷ ಎಲ್ಲಿದ್ದಾನೆ ಅನ್ನೋ ಸತ್ಯ ನಾಗಮಾತಾಗೆ ತಿಳಿದಿತ್ತು. ಆ ಸತ್ಯ ನನಗೆ ಗೊತ್ತಾಗಬಾರ್ದು ಅಂತ ಯಾರು ಅವ್ರನ್ನ ತಡೆದಿದ್ದಾರೆ. ಎಲ್ಲ ಸತ್ಯಗಳು ನನಗೆ ತಿಳಿಬೇಕು ಗುರುದೇವ. ಹಾಗಿದ್ದರೆ ಮಾತ್ರ ಇದೆಲ್ಲದಕ್ಕೂ ಕೊನೆ. ಆದರೆ ಶಿವಾನಿ, ನಿನ್ನ ಕೊನೆಯೇ ಆಗುವಂತೆ ಸಂದರ್ಭ ಎದುರು ಕಾಣುತ್ತಿದೆ. ಏನ್ ಹೇಳ್ತಾ ಇದ್ದೀರಾ ಗುರುದೇವ? ಹೌದು, ನಿನ್ನ ಮುಂದೆ ಮರಣ ಕಂಟಕವೇ ಬಂದು ಕೂತಿದೆ. ನಿನ್ನ ನಂಬಿಕಸ್ಥರಿಂದಲೇ ನಿನ್ನ ಸಾವು ಸಂಭವಿಸುವ ಹಾಗಿದೆ ಶಿವಾನಿ. ಗುರುದೇವ, ನೀವು ಹೇಳ್ತಾ ಇರೋದು ವಾಸ್ತವ, ಕಟು ವಾಸ್ತವ. ಸದಾ ಕಾಲ ನಿನ್ನ ಜೊತೆಗಿರುವ ನಿನ್ನ ನೆರಳು ಕೂಡ ನಿನಗೆ ಮೋಸ ಮಾಡುವಂತೆ ಭಾಸವಾಗುತ್ತದೆ. ಅಂತಿಮ ಹೋರಾಟದಲ್ಲಿ ನಿನ್ನ ಹಾದಿಯೇ ದುರ್ಬಲವಾಗುವಂತೆ ಕಾಣುತ್ತಿದೆ ಶಿವಾನಿ. ನೀನು ನಂಬಿದವರು, ಪ್ರೀತಿಸಿದವರು, ದ್ವೇಷಿಸುವವರ ಜೊತೆಗೆ ಸೇರಿ ಸಂಚು ಮಾಡುವ ಹಾಗೆ ಕಾಣಿಸುತ್ತಿದೆ. ನನಗೇನು ಅರ್ಥ ಆಗ್ತಿಲ್ಲ ಗುರುದೇವ. ನನ್ನವರು, ನನ್ನ ಪ್ರೀತಿಸೋರೇ ನನಗೆ ಮೋಸ ಮಾಡ್ತಾರೆ ಅಂದ್ರೆ ಏನರ್ಥ? ನನ್ನವರು ಅಂದ್ರೆ ನಾಗಲೋಕದವರು, ನನ್ನನ್ನ ಪ್ರೀತಿಸೋರು ಅಂದ್ರೆ ನಾಗಲೋಕದ ವಾಸಿಗಳು, ಆದಿಶೇಷ ಮತ್ತೆ ಮುಂತಾದವರು. ನನ್ನ ಮೇಲೆ ದ್ವೇಷ ಇರೋದು ಆ ಮಾಯಾಂಗನಿಗೆ ಮಾತ್ರ. ನನಗೆ ಮೋಸ ಮಾಡೋಳು ಅವಳು ಬಿಟ್ಟು ಬೇರೆ ಯಾರಿದ್ದಾರೆ ಗುರುದೇವ? ತಿಳಿಯುತ್ತಿಲ್ಲ. ನೀನೀಗ ತುಂಬಾ ಜಾಗರೂಕತೆಯಿಂದ ಇರಬೇಕಾದ ಸಮಯ. ನಿನ್ನ ಮಾತು, ನುಡಿ ಎಲ್ಲವೂ ಎಚ್ಚರವಾಗಿರಬೇಕು. ತಪ್ಪಿದ್ದಲ್ಲಿ ಘೋರ ಕಂಟಕವೇ ಎದುರಾಗಬಹುದು. ನಿನ್ನವರೇ ನಿನ್ನನ್ನು ಬಲಿಪೀಠಕ್ಕೆ ಕೊಂಡೊಯ್ಯಬಹುದು. ಎಚ್ಚರಿಕೆ. ನನಗೆ ಸಾವಾದ್ರೂ ನೋವಾದ್ರೂ ಪರವಾಗಿಲ್ಲ. ನಾಗಲೋಕದ ಶ್ರೇಯಸ್ಸು ಮುಖ್ಯ. ಅದನ್ನಷ್ಟೇ ಹೇಳಬಲ್ಲೆ. ಆಶೀರ್ವಾದ ಮಾಡಿ. ನನ್ನನ್ನು ಬಿಟ್ಟು ಒಂದು ಸ್ವಲ್ಪ ದಿನ ದೂರ ಹೋಗ್ತೀನಿ. ಬರ್ತೀನಿ ಅಂತ ಹೇಳಿ ಹೋದ ನೀನು ಬರ್ಲೇ ಇಲ್ವಲ್ಲ ತ್ರಿಶು. ನಾನೀಗ ಎಂತ ಕಷ್ಟದ ಪರಿಸ್ಥಿತಿಲಿ ಇದ್ದೀನಿ ಗೊತ್ತಾ? ನನ್ನವ್ರು ಯಾರು, ಅಲ್ಲದವ್ರು ಯಾರು, ಕೆಟ್ಟವ್ರು ಯಾರು, ಮುಖವಾಡ ಹಾಕೊಂಡಿರೋರು ಯಾರು, ಅವ್ರ ಉದ್ದೇಶ ಏನು ಒಂದು ಗೊತ್ತಾಗದೆ ಎಂತ ಸ್ಥಿತಿಲಿ ಇದ್ದೀನಿ ಗೊತ್ತಾ ನಿನ್ಗೆ? ನಿನ್ನ ಕಣ್ ಹೇಳ್ತೀನಿ ಅಂತ ಬಂದ ಅಭಯ ಅನ್ನೋನು ಮನಸ್ಸಿಗೆ ಹತ್ರ ಆಗಿದ್ದ. ಒಳ್ಳೆಯವನು ಅಂತ ಅನ್ಸಿದ್ದ. ನಿನ್ನ ಹುಡುಕೋಕೆ ನನ್ನ ಜೊತೆಗೆ ನಿಲ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅವನು ಕೂಡ ದುಷ್ಟ ಅಂತ ನನಗ್ ಗೊತ್ತಾಯ್ತು ತ್ರಿಶು. ಅವನು ಮಾಡಿದ್ದೇನು ಗೊತ್ತಾ? ನಾಗಮಾತಾಗೆ ಮಸ್ತಿಷ್ಕ ನಾಶ ಆಗುವ ಹಾಗೆ ಹೊಡೆದು ಬಿಟ್ಟಿದ್ದಾನೆ. ಈಗ ನಾಗಮಾತ ಅಚೇತನ ಅವಸ್ಥೆಯಲ್ಲಿ ಒತ್ತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವನ್ ಬಳಿ ಹೇಳಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ. ಅವನು ದುಷ್ಟ ತ್ರಿಶೂಲ್, ಅವನು ಕೆಟ್ಟು ಉಂಟು. ಅವೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನ್ ಬರ್ಬೇಕು. ನೀನ್ ಇಲ್ದೆ ನನ್ನ ಮುಂದಿನ ದಾರಿ ನನಗೆ ಗೊತ್ತಾಗ್ತಾ ಇಲ್ಲ ತ್ರಿಶೂಲ್. ಬರ್ತೀಯ ತಾನೆ?
ನಿನ್ನ ನೆನಪು ಮಾತ್ರ ಆಸ್ತಿಯಾಗಿ ಉಳಿದಿದೆ ತ್ರಿಶೂಲ್. ಎಲ್ಲಿದ್ಯಾ ನೀನು? ಈಗ ಎಲ್ಲಿದ್ಯಾ? ಪ್ರತಿ ಕ್ಷಣ ನಿನ್ನ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದೀನಿ ನಾನು. ಏನಾದರೂ ಪ್ಲಾನ್ ಮಾಡಿ ಈ ಮನೇಲೇ ಉಳ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ? ಈ ದಿಗ್ವಿಜಯ ಓಡೋ ಚಿರತೆಗಿಂತ 3 ಅಡಿ ಮುಂದೆ ಹೋಗಿ ಆ ಚಿರತೆನ ಕಲ್ಲು ಹೊಡೆದು ಬೀಳಿಸೋನು. ನನ್ನ ಮುಂದೆ ಈ ಪ್ಲಾನ್ ಎಲ್ಲ ವರ್ಕೌಟ್ ಆಗಲ್ಲ. ಟೆಲ್ ಮಿ, ಏನು ಕಂಡಿಡಿದೆ? ನಿಮ್ಮ ಮನೆಯವ್ರನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ. ಮೊದಲನೇದಾಗಿ ನಿಮ್ಮ ಮೈದ್ನ ಗೋವಿಂದ, ಅವ್ರಿಗೆ ಮನೆ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಕಾಮಿಡಿ ಪೀಸು, ಅಂಥದ್ರಲ್ಲಿ ಅವರು ಕೊಲೆ ಚಾನ್ಸೇ ಇಲ್ಲ. ಎರಡನೇದಾಗಿ ಅಜ್ಜಿ ದೇವ್ರಂತವ್ರು, ಅವರು ವೇಷ ಹಾಕ್ಕೊಂಡು ನೋವೇ. ಅಮ್ಮ ಅಂದರೆ ತ್ರಿಶೂಲ್ ಅಮ್ಮ, ಪಾಪ ತುಂಬ ಒಳ್ಳೆಯವರು. ಇನ್ನು ನಂದೀಶಾನು ಒಳ್ಳೆಯವನು ಅಂತ ಹೇಳ್ತೀಯ, ಅವನ ಹೆಂಡತಿ ಮಧುಮತಿನೂ ಒಳ್ಳೆಯವಳು ಅಂತಾನು ಹೇಳ್ತೀಯ. ಆದರೆ ದಟ್ಸ್ ನಾಟ್ ವಾಟ್ ಐ ವಾಂಟ್. ನನ್ನ ಕೊಲೆ ಮಾಡಕ್ಕೆ ಬಂದಿರೋರು ಯಾರು ಅದನ್ನು ಹೇಳು. ನೀನು ಎಲ್ಲರ ಬಗ್ಗೆನೂ ಹೇಳ್ತಾ ಇದೆಯಾ, ಆದರೆ ಒಬ್ಬರ ಬಗ್ಗೆ ಏನೂ ಹೇಳಲಿಲ್ಲ. ಯಾರು? ಶಿವಾನಿ. ಶಿವಾನಿ ಹೇಗೆ ಅವಳಿ ಮನೆಗೆ ಒಳ್ಳೇದು ಮಾಡ್ತಾಳ? ಅಯ್ಯೋ, ದೇವ್ರು ಬೇಕಾದರೆ ಕೆಟ್ಟದ್ದು ಮಾಡ್ಬೋದು ಸರ್, ಆದರೆ ಶಿವಾನಿ ಅವರು ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವ ಸೀಮೆ ಪೊಲೀಸು? ಅವಳ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಿನಗೆ ಗೊತ್ತಿಲ್ವಲ್ಲ. ಅವಳು ಯಾರು ಅಂತ ಗೊತ್ತಾ? ಅವಳು ಇಚ್ಛಾಧಾರಿ ನಾಗಿಣಿ, ಅಂದ್ರೆ ಹಾವು. ನಾನು ಹೇಳ್ತಾ ಇರೋದು ಕಥೆ ಅಲ್ಲ, ವಾಸ್ತವ. ಸುಮ್ಮನೆ ತಮಾಷೆ ಮಾಡಿಬಿಡಿ ಸರ್. ಶಿವಾನಿ ಅವರು ಹಾವಾಗಕ್ಕೆ ಹೇಗೆ ಸಾಧ್ಯ? ತಮಾಷೆ ಮಾಡಿ ಸಮಯ ವೇಸ್ಟ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ನೀನೇ ನೋಡು. ಒಬ್ಬ ಆರ್ಡಿನರಿ ಮನುಷ್ಯ ನಾನು, ನನಗೆ ವಿಷಯ ಗೊತ್ತಾಗಿದೆ. ಇನ್ನೊಬ್ಬ ಪೊಲೀಸ್ ಆಫೀಸರ್, ನಿನಗೆ ಗೊತ್ತಾಗ್ಲಿಲ್ವಾ? ನೋ ಸರ್, ಐ ಥಿಂಕ್ ಇದು ಯಾರೋ ಎಡಿಟ್ ಮಾಡಿರೋದು. ಈ ವಿಡಿಯೋ ಫೇಕ್. ಮಧುಮತಿ, ಏನೇ ಅದು ಕೊಡೆ? ನೀವೇ ನೋಡಿ ಏನು ಅಂತ ಗೊತ್ತಾಗುತ್ತೆ. ನನ್ನ ಮೊಮ್ಮಗ ತ್ರಿಶೂಲ್. ತ್ರಿಶೂಲ್ ತ್ರಿಶೂಲ್ ತ್ರಿಶೂಲ್, ನೀನ್ ಮನೆಯಿಂದ ಹೋಗಿ ತಿಂಗಳುಗಟ್ಟಲೆ ಆಗೋಯ್ತು. ಯಾಕೋ ನೀನ್ ಅಮ್ಮನ್ ನೋಡ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ? ದಮಯಂತಿ, ಎಂಥ ಪರಿಸ್ಥಿತಿ ನಮ್ದು. ತ್ರಿಶೂಲ್ ಕಾಣೆಯಾಗಿದ್ದೇನೆ ಅಂತ ಪೊಲೀಸ್ ಸ್ಟೇಷನ್ಗೂ ತಿಳಿಸಿ ಆಯ್ತು. ಪೂಜೆ ವ್ರತ ಎಲ್ಲ ಮಾಡಿ ಆಯ್ತು. ಆದ್ರೆ ಅವನಿನ್ನು ನಮ್ಮ ಮನೆಗೆ ಬರ್ತಾ ಇಲ್ವಲ್ಲೇ. ಬರೀ ನಾವು ಫೋಟೋ ನೋಡ್ಕೊಂಡೆ ಕಾಲ ಕಳೆ ಹಾಗಾಯ್ತಲ್ಲ ದಮಯಂತಿ. ಅಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಶಿವಾನಿ ಮತ್ತೆ ತ್ರಿಶೂಲು. ಶಿವಾನಿ ಬಾಮ್ಮ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಇವರಿಬ್ರು ಹಾಲು ಸಕ್ಕರೆ ತರ ಇದ್ದವರು. ಇಷ್ಟು ದಿನ ಆದ್ರೂ ಶಿವಾನಿನ ತ್ರಿಶೂಲ್ ಬಿಟ್ಟಿದ್ದಾನಲ್ಲ, ಹೇಗಿದ್ದಾನೆ? ಇವಳ ಮೇಲೆ ತ್ರಿಶೂಲ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಅನುಮಾನ ಬರ್ತಾ ಇದೆ. ಈ ಥರ ಅನುಮಾನಗಳು ಬೇಡ ಗೋವಿಂದ್ ಸರ್. ಶಿವಾನಿ ಇಲ್ಲ ಅಂದ್ರೆ ತ್ರಿಶೂಲ್ ಇಲ್ಲ ಅಂತ. ತ್ರಿಶೂಲ್ ಎಲ್ಲೇ ಇದ್ರು ಅವನ್ ಶಿವಾನಿ ನೋಡ್ತಾನೆ ಇರ್ತಾನೆ.
ಅವನ ಮನಸ್ಸಲ್ಲಿ ಶಿವಾನಿನ್ ಬಿಟ್ಟು ಇನ್ನೊಬ್ರು ನೆರಳು ಹೋಗೋದಕ್ಕೂ ಸಾಧ್ಯ ಇಲ್ಲ. ಏನಪ್ಪ ಬೈ, ತ್ರಿಶೂಲ್ನ ನೀನ್ ಯಾವತ್ತೂ ನೋಡೇ ಇಲ್ಲ. ಶಿವಾನಿ ತ್ರಿಶೂಲ್ ಪ್ರೀತಿ ಬಗ್ಗೆ ನಿನಗ್ ಗೊತ್ತೇ ಇಲ್ಲ. ಹಾಗಿದ್ಮೇಲೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಿದ್ಯಲ್ಲ. ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹೋದ್ರು ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಂಡು ಮಾತಾಡ್ತಿದ್ದೀನಿ. ಹಾಗಾದ್ರೆ ಬಾವಾಜಿನ ಮನೆಗೆ ಬರೋಗ್ ಮಾಡಿದ್ದು ನೀವೇ ತಾನೆ? ಹಾಗೆ ತ್ರಿಶೂಲ್ನು ಮನೆಗೆ ಬರೋವಾಗ ಮಾಡಿ. ಯೋಚನೆ ಮಾಡ್ಬಿಡಿ ಗೋವಿಂದ್ ಅಂಕಲ್, ಆದಷ್ಟು ಬೇಗ ಈ ಮನೆ ಮಗ ತ್ರಿಶೂಲ್ ನಿಮ್ ಎಲ್ರೂ ಕಣ್ಗೂ ಕಾಣಿಸ್ಕೊತಾನೆ. ಮಾಯಾ, ಹೇಳಿ ಅಂಕಲ್. ಅಲ್ಲ ಅದು ಮುಂದೆ ಈಗ ಅಂಕಲ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ನಾಗ್ಲೋಕ್ದವಳು, ನಾಗಮಣಿ ಬಗ್ಗೆ ತಿಳ್ಕೊಂಡಿರೋಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಗಮಣಿ ನಾಗ್ಲೋಕ್ದವ್ರನ್ನ ಬಿಟ್ಟು ಬೇರೆ ಯಾರ ಕೈಗೆ ಸಿಕ್ಕಿದ್ರು ಅದರಿಂದ ಯಾವ ಪ್ರಯೋಜನ ಕೂಡ ಆಗಲ್ಲ. ಹಾಗಲ್ಲ ಮಾಯಾ, ಹೀಗಿದ್ಮೇಲೂ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಅಷ್ಟೊಂದು ಜನ ಅದ್ರ ಹಿಂದೆ ಬೀಳ್ತಾರೆ ಅಂತಂದ್ರೆ ಏನಾದ್ರೂ ಒಂದು ದಾರಿ ಇರಲೇಬೇಕು ಅಲ್ವಾ? ಇದೆ, ದಾರಿ ಇದೆ, ಆದ್ರೆ ಅದು ನಾಗ್ಲೋಕ್ದವ್ರಿಗೆ ಮಾತ್ರ ತಿಳಿದಿರೋ ಸತ್ಯ. ಹೇಳು ಮಾಯಾ, ಪ್ಲೀಸ್ ಹೇಳು. ಅಲ್ಲ, ನಾವು ನಾಗಮಣಿನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಪಡ್ಕೊಂಡ್ಮೇಲೆ ಯಾವ ಪ್ರಯೋಜನವೂ ಇಲ್ಲ ಅಂತಂದ್ರೆ ನಾವು ಮಾಡ್ತಿರೋದೆಲ್ಲ ವೇಸ್ಟ್ ಅನ್ಸ್ಬಿಡುತ್ತೆ ಅಲ್ವಾ? ಯಾವ ಪೂಜೆ ಮಾಡಬೇಕು, ಎಂಥ ವ್ರತ ಮಾಡಬೇಕು ಹೇಳು. ಅಂಕಲ್, ನನಗ್ ಗೊತ್ತಿರೋ ಸತ್ಯನ ನಿಮಗ್ ಹೇಳಕ್ಕೆ ಖಂಡಿತವಾಗ್ಲೂ ಇನ್ನೂ ಸಮಯ ಬಂದಿಲ್ಲ. ನಾಗಮಣಿಯಿಂದ ಶಕ್ತಿ ಪಡೆಯೋದು ಹೇಗೆ ಅಂತ ನಿಮಗ್ ಗೊತ್ತಾಗ್ಬಿಟ್ರೆ ಇನ್ನು ನನ್ನ ಅವಶ್ಯಕತೆ ನಿಮ್ಗಿರೋದಿಲ್ಲ. ಅಂದ್ರೆ ನೀನ್ ನನಗೆ ಮೋಸ ಮಾಡ್ತಾ ಇದೀಯಾ? ಇಲ್ಲ, ನನಗ್ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನೀ ಮಾತಾಡ್ತಾ ಇರೋದು. ನೋಡಿ ಅಂಕಲ್, ನಾನ್ ನಿಮ್ಗೆ ತುಂಬಾ ಹಿಂದೆನೆ ಹೇಳಿದ್ದೆ, ನಾಗಮಣಿ ಅನ್ನೋದು ಒಂದು ಅಗಾಧವಾದ ಶಕ್ತಿ. ಅದು ಯಾರೇ ಏನೇ ಕೇಳಿದ್ರು ಕೊಡುವಂತ ಶಕ್ತಿ. ಅದು ಸಿಕ್ಕಾದ್ಮೇಲೆ ನಿಮಗೇನ್ ಬೇಕೋ ನೀವು ಕೇಳ್ಕೋಬಹುದು, ನನಗೇನ್ ಬೇಕೋ ನಾನು ಕೇಳ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ ಸಹಾಯ ಬೇಕು. ಸರಿ. ಅವರು ಕಷ್ಟಪಟ್ಟು ನಾಗಮಣಿಯನ್ನ ತಂದು ಅದಕ್ಕೆ ಸಲ್ಬೇಕಾಗಿರೋ ಪೂಜೆಗಳನ್ನೆಲ್ಲ ಮಾಡ್ಲಿ. ಅದಾದ್ಮೇಲೆ ಏನಾಗ್ಬೇಕು ಅಂತ ನಾನ್ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ ಬೆಂಬಲ ಬೇಕು. ಸರಿ. ಸಿಕ್ತು ಸಿಕ್ತು ದಿಗ್ವಿಜಯ, ಸಿಕ್ತು. ಆದಿಶೇಷನನ್ನು ಕಂಡು ಹಿಡಿಯಲು ದಿವ್ಯ ಔಷಧವನ್ನು ಸಿಕ್ತು. ತಗೋ. ಇದನ್ನ ನಾನೇನ್ ಮಾಡ್ಬೇಕು? ಇದನ್ನ ನಿನ್ನ ಮನೆಯವರೆಲ್ಲರಿಗೂ ಕೊಡಬೇಕು. ಎಲ್ಲರೂ ಇದನ್ನು ಸೇವಿಸಬೇಕು. ಸೇವಿಸಿದವರಲ್ಲಿ ಆದಿಶೇಷ ಯಾರೆಂದು ತಿಳಿಯುತ್ತದೆ. ನೆನಪಿರಲಿ ದಿಗ್ವಿಜಯ, ಇದು ನಿನಗೆ ಅನುಮಾನ ಬಂದವರಷ್ಟೇ ಅಲ್ಲ, ಮನೆಯವರೆಲ್ಲರೂ ಇದನ್ನು ಸೇವಿಸಬೇಕು. ಸೇವಿಸಿದ್ರೆ ಏನಾಗುತ್ತೆ? ಇದನ್ನ ಸೇವಿಸಿದವರು ನಾಗಲೋಕದವರಾಗಿದ್ದರೆ ಅವರ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗುವುದು. ಅದು ಕಾರ್ಕೋಟಕ ವಿಷದ ಬಣ್ಣ. ಇಚ್ಛಾಧಾರಿ ನಾಗ ಯಾವ ರೂಪದಲ್ಲಿದ್ದರೂ ಅವರ ದೇಹದಲ್ಲಿ ಆವರಿಸಿರುವ ವಿಷ ಎಲ್ಲರ ಕಣ್ಣಿಗೂ ಕಾಣುತ್ತದೆ. ಸರಿ ಗುರುಗಳೇ, ಇದನ್ನ ಮನೆಯವರೆಲ್ಲರೂ ದೇಹನೂ ಸೇರ್ಬೇಕು. ಹಾಗೆ ಮಾಡ್ತೀನಿ. ದಿಗ್ವಿಜಯ, ಇದನ್ನು ಪುಣ್ಯ ಪ್ರಸಾದದ ರೀತಿ ಭಯಭಕ್ತಿಯಿಂದ ಸೇವಿಸಿದರೆ ಮಾತ್ರ ಪೂರ್ಣ ಫಲ ಪ್ರಾಪ್ತಿ. ಅದು ಹೇಗೆ ಸಾಧ್ಯ ಗುರುಗಳೇ? ಅಂದ್ರೆ ಇದನ್ನ ಮನೆಯವರು ಇಷ್ಟಪಟ್ಟು ಸೇವಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಅದು ಹೇಗೆ ಗುರುಗಳೇ? ಅದು ನಿನಗೆ ಬಿಟ್ಟ ವಿಚಾರ. ಮನೆಯವರೆಲ್ಲರೂ ಇದನ್ನು ಭಯಭಕ್ತಿಯಿಂದ ಸೇವಿಸಿದರೆ ಮಾತ್ರ ಆದಿಶೇಷ ಯಾರೆಂಬುದು ನಮಗೆ ಗೊತ್ತಾಗುತ್ತದೆ. ಏನ್ ಅಂಕಲ್ ಇದು? ನಿಮ್ ರೂಪದಲ್ಲಿರೋ ದಿಗ್ವಿಜಯ್ ಇದ್ದಕ್ಕಿದ್ದಾಗೆ
ಪೂಜೆ ಮಾಡಬೇಕು. ಆ ಪೂಜೆ ಮಾಡಿದ್ರೆ ತ್ರಿಶೂಲ್ ವಾಪಸ್ ಮನೆಗೆ ಬರ್ತಾನಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನೇ ಉತ್ತರ ಹೇಳಬೇಕು. ಅವನೇನು ಅಪಾಯಕಾರಿ ಅಲ್ಲ, ಅವನನ್ನ ಎದುರಿಸ್ಬೋದು ಅಂತ ಹೇಳಿದವಳು ನೀನೇ ತಾನೆ. ನನ್ನ ರೂಪದಲ್ಲಿ ಬಂದವನು ಮತ್ತೆ ಆ ಅಭಯ್ ಇಬ್ರು ಕೈ ಜೋಡಿಸಿದ್ದಾರೆ. ಅವರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನೀನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಅವನು ತ್ರಿಶೂಲ್ ಕರ್ಸೋದಕ್ಕೆ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದಾನೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅವನು ಪೂಜೆ ಮಾಡಿಸಿದ ಮೇಲೆ ತ್ರಿಶೂಲ್ ಏನಾದ್ರು ಬಂದ್ರೆ ಮನೆಯಲ್ಲಿ ಎಲ್ಲರೂ ಅವನೇ ದಿಗ್ವಿಜಯ ಅಂತ ನಂಬ್ತಾರೆ. ಪೂಜೆ ಮಾಡಿಸಿ ಮಗನನ್ನ ಕರೆಸ್ತಾ ಅಂತೇಳಿ ಎಲ್ಲರೂ ಅವನನ್ನ ಹೊಗಳ್ತಾರೆ. ಆಮೇಲೆ ನಾವು ಸತ್ಯ ಹೇಳಿದ್ರು ಯಾರು ನಂಬ್ತಾರೆ ನಮ್ಮನ್ನ? ಆಮೇಲೆ ನಾನೇ ದಿಗ್ವಿಜಯ ಅನ್ನೋ ಸತ್ಯ ನಾನಲ್ಲೇ ಮಣ್ಣಾಗಿ ಹೋಗುತ್ತೆ. ಯೋಚನೆ ಮಾಡಬೇಡಿ ಅಂಕಲ್, ಯಾವುದೇ ಕಾರಣಕ್ಕೂ ತ್ರಿಶೂಲ್ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಅವನೇನೇನ್ ಮಾಡ್ತಾನೆ ಅನ್ನೋದನ್ನ ಗಮನಿಸ್ತಾ ಇರೋಣ. ನನಗನ್ಸುತ್ತೆ ಅವನ್ ಎಲ್ರನ್ನೂ ನಂಬ್ಸಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದ್ದಾನೆ ಅಂತ. ಆ ಪೂಜೆ ಮಾಡೋ ಉದ್ದೇಶ ತ್ರಿಶೂಲ್ನ ಕರ್ಸೋದಲ್ಲ, ಬೇರೆ ಏನೋ ಇದೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಅಂದ್ರೆ ನೀನ್ ಹೇಳ್ತಾ ಇರೋದು? ಗೊತ್ತಿಲ್ಲ, ಆದ್ರೆ ಈ ಪೂಜೆ ಉದ್ದೇಶ ಏನು, ಅವನ ಉದ್ದೇಶ ಏನು ಅನ್ನೋದನ್ನ ನಾವು ಮೊದಲು ಕಂಡುಹಿಡಿಯೋಣ. ಈ ಪೂಜೆ ಆಗ್ಲಿ, ಆಮೇಲೆ ಮಿಕ್ಕಿದ ವಿಚಾರ ನೋಡೋಣ. ಈ ಅಭಯ್ ದಿಗ್ವಿಜಯ್ ಸೇರ್ಕೊಂಡು ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ. ತ್ರಿಶೂಲ್ ವಿಷಯ ಬಂದಾಗ ಅಭಯ್ಗೆ ತ್ರಿಶೂಲ್ ತುಂಬಾ ಪರಿಚಯ ಇರೋ ಒಂಥರ ಮಾತಾಡ್ದ. ತಕ್ಷಣ ಈ ದಿಗ್ವಿಜಯ್ ಬಂದು ತ್ರಿಶೂಲ್ನ ಕರ್ಸೋ ಪೂಜೆ ಮಾಡ್ಬೇಕು ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನಿದೆಲ್ಲ? ಒಂದ್ ವೇಳೆ ಇದೆಲ್ಲ ಇವರಿಬ್ರು ಸೇರ್ಕೊಂಡು ಮಾಡ್ತಿರೋ ಮೋಸದ ಕ್ರಿಯೆನ? ಪೂಜೆ ಆಗೋವರೆಗೂ ನಾನು ಕಾಯಲೇಬೇಕು. ದಿಗ್ವಿಜಯ, ಪೂಜೆಗೆಲ್ಲ ರೆಡಿ ಆಗಿದೆ. ಅಂದ್ಹಾಗೆ ವಿಶೇಷ ಪೂಜೆ ಅಂತ ನೀನು ಹೇಳ್ದೆ, ಅರ್ಚಕರನ್ನ ಕರೆಸ್ಬೇಕು ಅಥವಾ ನಾವೇ ಮಾಡಿದ್ರೆ? ಮೇಡಮ್ಮ, ನಾವೇ ಪೂಜೆ ಮಾಡಿದ್ರು ಸಾಕು. ವಿಧಾನಗಳನ್ನೆಲ್ಲ ಹೇಳಿದ್ದಾರೆ. ಪೂಜೆ ಮುಗಿಸಿ ಪ್ರಸಾದನ ಎಲ್ರೂ ಸ್ವೀಕರಿಸ್ಬೇಕು. ಆಗ ತ್ರಿಶೂಲ್ ಬಂದ್ಬಿಡ್ತಾನೆ. ಯಜಮಾನ್ರ, ತ್ರಿಶೂಲ್ ಮನೆಗೆ ಬರಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀರಂತೆ. ಪೂಜೆ ಚೆನ್ನಾಗಾಗ್ಲಿ, ತ್ರಿಶೂಲ್ ಮನೆಗೆ ಬಂದ್ರೆ ಅಷ್ಟೇ ಸಾಕು. ದೇವ್ರ ಮನೇಲಿ ಏನ್ ಸಮಾಚಾರ? ಏನೇನೋ ಕಟ್ ಮಾಡ್ತಾ ಇದ್ದೀರಾ? ಅಲ್ಲ, ಕರೆಕ್ಟು. ಪೂಜೆ ಏನೋ ಸರಿ, ಅದಕ್ಕೆ ಪ್ರಸಾದ ಮಾಡ್ತೀವಲ್ಲ, ಡ್ರೈ ಫ್ರೂಟ್ಸ್ ಏನಾರು ಹಾಕ್ತಿವೆ? ಹ್ಞೂ ಗೋವಿಂದಣ್ಣ, ಎಲ್ಲ ಹಾಕಿದೀವಿ. ಪ್ರಸಾದ ಕಣ ಸ್ವಲ್ಪ ಗೋವಿಂದ, ಒಳ್ಳೆ ರೀತಿಯಿಂದ ಪೂಜೆ ಆಗಿ ತ್ರಿಶೂಲ್ ಮನೆಗೆ ಬಂದ್ರೆ ಸಾಕು ಅಂತ ನಾವೆಲ್ಲ ಅನ್ಕೊಂಡಿದ್ರೆ ನೀನ್ ಬಂದು ಇಲ್ಲಿ ಪಾಯಸ ಕೇಳ್ತಾ ಇದೀಯಾ? ಹೋಗೋ ಸುಮ್ನೆ. ಆಯ್ತು ಬಿಡು, ಆಮೇಲೆ ನಾನೇ ತರ ತಿನ್ನೋದು. ಏನೋ ಗೋವಿಂದ, ಎಲ್ಲ ರೆಡಿನಾ? ನೋಡಿ, ಪಾಯಸ ಎಲ್ಲ ಮಾಡಿಸಿದ್ವಿ. ದೇವ್ರ ಮನೆ ಕಡೆ ಅಂದ್ರೆ ನಂದೀಶ್ ಹೇಳಿದೀನಿ ಭೌಜ. ಅವನ್ಗೆ ಯಾಕೋ ಹೇಳ್ದೆ? ಈ ಹೆಂಗಸ್ ಏರಿಯಾ ಬಿಟ್ಟು ಕಳಿಸ್ಕೊ. ಆಯ್ತು ದಮಯಂತಿ, ಹಾ ಎಲ್ಲ ರೆಡಿನಾ? ಆಯ್ತು ರೀ, ಪ್ರಸಾದ ಎಲ್ಲ ಆಗಿದೆ. ಇನ್ ಪೂಜೆ ತಯಾರಿ ಮಾಡ್ಬೇಕು ಅಷ್ಟೇ. ಅಮ್ಮ ಒಬ್ಬರೇ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಆಯ್ತು. ಮಧುಮತಿ ಬಾ. ತಾಯಿ ಮಹಾಕಾಳಿ, ನಿನ್ನ ಆಶೀರ್ವಾದದಿಂದ ಗರುಡ ದೇವನಿಗೆ ಮಾಡಿದ ಪೂಜೆಯ ಫಲವಾಗಿ ಆದಿಶೇಷ ಯಾರೆನ್ನುವ ಸತ್ಯ ತಿಳಿಯಿತು. ಯಜ್ಞದಿಂದ ಸಿಕ್ಕಿದ ಸಿದ್ಧ ಔಷಧವನ್ನ ದಿಗ್ವಿಜಯನ ಕೈಗೆ ಕೊಟ್ಟಾಯಿತು.
ಇಷ್ಟರಲ್ಲೇ ಪ್ರಸಾದ ಮಾಡಿ ದಿಗ್ವಿಜಯ ಎಲ್ಲರಿಗೂ ಹಂಚಿರುತ್ತಾನೆ. ತಾಯೇ, ಆದಿಶೇಷ ಯಾರೆಂದು ತಿಳಿಯುವ ಸಮಯ ಬಂದೇ ಬಿಡ್ತು. ಒಂದಲ್ಲ 16 ಸಂವತ್ಸರಗಳಿಂದ ನಾಗಮಣಿಗಾಗಿ ಕಾದವನು ನಾನು. ನಾಗಮಣಿ ಪಡೆದು ಅದರ ಶಕ್ತಿಯನ್ನು ನನ್ನದಾಗಿಸಿಕೊಂಡು ಇಡೀ ಜಗತ್ತನ್ನೇ ಆಳುವ ಬಯಕೆ ನನ್ನದಾಗಿತ್ತು. ಪ್ರತಿ ಬಾರಿ ನಾಗಮಣಿ ಇನ್ನೇನು ನನ್ನ ಕೈಗೆ ದಕ್ಕಿತ್ತು ಅನ್ನುವಷ್ಟರಲ್ಲೇ ಯಾವುದೋ ಆತಂಕ ಎದುರಾಗುತ್ತಿತ್ತು. ಅದರಿಂದ ನಾಗಮಣಿ ನನ್ನ ಕೈಯಿಂದ ದೂರವಾಗುತ್ತಿತ್ತು. ದೇವಿಯ ದಯೆ, ಗರುಡ ದೇವನ ಆಶೀರ್ವಾದದಿಂದ ನಾಗಮಣಿ ನನ್ನ ಕೈ ಸೇರುವ ಸಮಯ ಬಂದಾಯಿತು. ನಾಗಮಣಿ ನನಗೊಲಿದರೆ ನಾನು ಮರಣವನ್ನೇ ಗೆದ್ದಂತೆ. ಈ ತ್ರಯಂಬಕ ಮೃತ್ಯುಂಜಯ, ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ. ಏನಾಯ್ತು ಶಿವಾನಿ? ಅಲ್ಲಿ ಅವನು ಮಾಡ್ತಿದ್ದ ಪೂಜೆ ಮುಗೀತು ಗುರುದೇವ. ಫಲವೇನಾಯ್ತು? ತ್ರಿಶೂಲ್ ಮನೆಗೆ ಬಂದನೆ? ಇಲ್ಲ ಗುರುದೇವ, ಪೂಜೆಯಲ್ಲಿ ಅವನ ವರ್ತನೆ ವಿಚಿತ್ರವಾಗಿತ್ತು. ಪದೇ ಪದೇ ಪೂಜೆಗೆ ಮಾಡಿಟ್ಟಿದ್ದ ಪ್ರಸಾದದ ಕಡೆ ಅವನು ಗಮನ ಹರಿಸ್ತಾ ಇದ್ದ. ಎಲ್ರು ಅದನ್ನ ತಿಂತಾ ಇದಾರ ಅಂತ ನೋಡ್ತಾ ಇದ್ದ. ಅದಕ್ಕಾಗಿ ಇದನ್ನ ನಾನು ಇಲ್ಲಿಗೆ ತಗೊಂಡ್ ಬಂದೆ. ಗುರುದೇವ, ಇದಕ್ಕೆ ವಿಷಪ್ರಾಶನ ಆಗಿದ್ಯಾ? ಹಾಗೇನಾದ್ರೂ ಆಗಿದ್ರೆ ನಾನು ಈಗಲೇ ಹೋಗಿ ಮನೆಯವರನ್ನೆಲ್ಲ ಕಾಪಾಡಬೇಕು. ಅದಕ್ಕೆ ಮನೆಯಲ್ಲಿರುವ ಎಲ್ಲರಿಗೂ ವಿಷಪ್ರಾಶನ ಮಾಡುವ ಅವಕಾಶ ಕಡಿಮೆ ಇದೆ. ಹಾಗಿದ್ಮೇಲೆ ಅವನು ಎಲ್ರು ಪ್ರಸಾದ ತಿಂತಾ ಇದಾರ ಅಂತ ಗಮನಿಸ್ತಾ ಇದ್ದ. ಇದನ್ನ ತಿಂದ್ರೆ ಏನಾಗುತ್ತೆ ಗುರುದೇವ? ಅದನ್ನು ತಿಳಿಯಲು ನೀನು ಇದನ್ನು ತಿನ್ನಬೇಕು. ಗುರುದೇವ, ಇದರಿಂದ ನನಗೇನಾದ್ರೂ ತೊಂದರೆ ಆದ್ರೆ? ಇದು ನಾಗಲೋಕ ಶಿವಾನಿ. ಇಲ್ಲಿ ಎಲ್ಲ ರೀತಿಯ ವಿಷಪ್ರಾಶನಗಳಿಗೂ ಔಷಧಿ ಇದೆ. ಹಾಗಾಗಿ ಇದನ್ನು ಸೇವಿಸುವುದರಿಂದ ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಸೇವಿಸು. ಹಾಗೂ ಒಂದು ವೇಳೆ ನಿನಗೇನಾದರೂ ಆದರೆ ನಿನ್ನನ್ನು ಉಳಿಸಲು ನಾನಿರುವೆ. ನನ್ನ ಮೈಬಣ್ಣ ಯಾಕೆ ಹೀಗಾಗ್ತಿದೆ? ಪರಮೇಶ್ವರ, ಏನಿದು ಘೋರ? ಏನಾಗ್ತಿದೆ? ಗುರುದೇವ, ಪ್ರಸಾದಕ್ಕೆ ವಿಷಪ್ರಾಶನ ಆಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ನನಗೆ ಯಾಕೆ ಹೀಗಾಗ್ತಿದೆ? ಇಲ್ಲ ಶಿವಾನಿ, ಇದು ವಿಷ ಹಾಕಿ ಕೊಲ್ಲುವ ಪ್ರಯತ್ನವಲ್ಲ, ವಿಷಯವನ್ನು ತಿಳಿಯುವ ಪ್ರಯತ್ನ. ನಾಗಲೋಕ ವಾಸಿಗಳು ಯಾರೆಂದು ತಿಳಿಯಲು ಆ ದಿಗ್ವಿಜಯ ಮಾಡಿರುವ ಪ್ರಯತ್ನವಿತ್ತು. ಗುರುದೇವ, ಇದು ಹೇಗೆ ಸಾಧ್ಯ? ಮನೇಲಿರೋರಲ್ಲಿ ನಾನು ಆ ಮಾಯಾಂಗನ ಇಬ್ರು ನಾಗಲೋಕದವರು ಅಂತ ಅವನಿಗೆ ತಿಳಿದಿದೆ. ಮತ್ತಾರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಪ್ರಯತ್ನ? ನಿಮ್ಮಿಬ್ಬರ ಬಗ್ಗೆ ಗೊತ್ತು, ಆದರೆ ಆದಿಶೇಷನ ಬಗ್ಗೆ ಗೊತ್ತಿಲ್ಲವಲ್ಲ. ಅವನು ಯಾರೆಂದು ತಿಳಿಯಲು ಈ ಪ್ರಯೋಗ ಮಾಡಿದ್ದಾನೆ ಅಷ್ಟೇ. ಎಲ್ಲೋ ಇರೋ ಆದಿಶೇಷನ್ ಬಗ್ಗೆ ತಿಳಿಯೋದಕ್ಕೆ ಮನೇಲಿ ಪೂಜೆ ಮಾಡಿ ಮನೆಯವ್ರಿಗೆಲ್ಲ ಪ್ರಸಾದ ಹಂಚಿದ್ರೆ ಏನ್ ಪ್ರಯೋಜನ ಗುರುದೇವ? ಆದಿಶೇಷ ಎಲ್ಲೋ ಇದ್ದಾನೆ ಎಂಬುದು ನಮ್ಮ ನಂಬಿಕೆ. ಆದರೆ ಆದಿಶೇಷ ಆ ಮನೆಯಲ್ಲೇ ಇದ್ದಾನೆ ಎಂಬುದು ದಿಗ್ವಿಜಯನ ಸಂಶಯ. ಏನ್ ಹೇಳ್ತಾ ಇದಾರ ಗುರುದೇವ? ನಾನಿರೋ ಮನೇಲಿ ಆದಿಶೇಷ ಇದ್ದಾನೆ ಅನ್ನೋದು ಅವನ ಅನುಮಾನನ? ಅದ್ ಹೇಗ್ ಸಾಧ್ಯ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಲು ಸಾಧ್ಯವಿಲ್ಲ ಎನ್ನುವುದು ನಿನ್ನ ಅಭಿಪ್ರಾಯ ಶಿವಾನಿ. ಆದರೆ ದಿಗ್ವಿಜಯನ ಅಚಲವಾದ ನಂಬಿಕೆ ಆದಿಶೇಷ ಆ ಮನೆಯಲ್ಲೇ ಇದ್ದಾನೆ ಎಂದು. ಅದಕ್ಕೋಸ್ಕರ ಅವನು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದಾನೆ, ಪೂಜಾ ವಿಧಿವಿಧಾನಗಳನ್ನು ಕೈಗೊಂಡಿದ್ದಾನೆ ಎಂಬುದು
ನನ್ನ ಮಂತ್ರದಿಂದ ಗೋಚರಿಸುತ್ತಿದೆ. ಹೋಗು ಶಿವಾನಿ, ಈಗಲೇ ಹೋಗು. ರಾತ್ರಿಯ ಆಯಾಮ ಮುಗಿಯುವುದರೊಳಗೆ ದೇಹದ ಬಣ್ಣ ಬದಲಾಗಿ ಸಹಜ ಬಣ್ಣ ಬರಲಿದೆ. ನಿನ್ನ ಹಾಗೂ ಮಾಯಾಂಗನೆ ಬಣ್ಣ ಬದಲಾದ ಹಾಗೆ ಮನೆಯಲ್ಲಿ ಬೇರೆ ಯಾರಾದರೂ ಬಣ್ಣ ಬದಲಾಗಿದ್ದರೆ ಅದು ಆದಿಶೇಷ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಹೋಗು. ಆದಿಶೇಷ ಯಾರೆಂದು ತಿಳಿದು ಅವನಿಗೆ ದಿಗ್ವಿಜಯನಿಂದ ಅಪಾಯ ಆಗುವುದರೊಳಗೆ ಅವನನ್ನು ಕಾಪಾಡು. ಇಲ್ಲ ಗುರುದೇವ, ಒಮ್ಮೆ ಅವನ್ನ ಕಳ್ಕೊಂಡು ನಾನು ಅನುಭವಿಸಿರೋ ನೋವೇ ಸಾಕು. ಈಗ ಅವನ್ನ ಕಳ್ಕೊಳ್ಳೋಕೆ ನಾನು ತಯಾರಿಲ್ಲ. ನಂಗೆ ಆಶೀರ್ವಾದ ಮಾಡಿ ಗುರುದೇವ. ಶಿವಾನಿ, ದೇವ್ರೆ, ಇದುವರೆಗೂ ನಾನು ನನಗೋಸ್ಕರ ಏನು ಬೇಡ್ಕೊಂಡಿಲ್ಲ. ಪ್ರತಿ ಸಲ ಲೋಕ ಕಲ್ಯಾಣ ಆಗಲಿ, ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಬೇಡ್ಕೋತಿದ್ದೆ. ನನ್ನ ತ್ರಿಶೂಲ್ ಎಲ್ಲಿದ್ದಾನೆ, ನನ್ನ ಆದಿಶೇಷ ನನಗೆ ಸಿಗ್ಲಿ ಅಂತ ಬೇಡ್ಕೊಂಡಿದ್ರು ಹಿಂದೆ ಲೋಕ ಕಂಟಕ ಆಗದೆ ಇರಲಿ ಅನ್ನೋ ಉದ್ದೇಶ ಇತ್ತು ಅಷ್ಟೆ. ಲೋಕ ಕಲ್ಯಾಣ ಅನ್ನೋ ಯಜ್ಞಕುಂಡದಲ್ಲಿ ಅಗ್ನಿಯಾಗಿ ಇರು ಅಂತ ನೀ ನನಗೆ ಆಶೀರ್ವಾದ ಮಾಡಿದ್ರು ಪರವಾಗಿಲ್ಲ, ನನಗೆ ಸಂತೋಷನೇ. ಅಗ್ನಿಯಾಗಿ ಉರಿದು ನಿನ್ನ ಪಾದದ ಕಮಲದಲ್ಲಿ ಬೂದಿಯಾಗಿ ಇಡೀ ಜನ್ಮ ಕಳೆಯೋ ಸಂತೋಷ ಇದೆಯಲ್ಲ, ಅದನ್ನ ಮೀರಿದ ಪುಣ್ಯ ಬೇರೆ ಯಾವುದೂ ಇಲ್ಲ ಭಗವಂತ. ಆದ್ರೆ ಅದಕ್ಕೂ ಅವಕಾಶ ಕೊಡದೆ ಮೇಲಿಂದ ಮೇಲೆ ಘೋರ ಪರೀಕ್ಷೆಗಳನ್ನ ಕೊಡ್ತಾ ಇದೆಯಲ್ಲ, ಇದು ನ್ಯಾಯನಾ? ಎಲ್ಲವೂ ಗೊಂದಲ. ಆದಿಶೇಷ ಸಿಗದೆ ಹೋದ್ರೆ ಲೋಕ ಕಂಟಕ ನಿವಾರಣೆ ಆಗೋದಿಲ್ಲ, ನಾಗಮಣಿ ನಾಗಲೋಕಕ್ಕೆ ಸೇರೋದಿಲ್ಲ. ಅಗಾಧವಾದ ಶಕ್ತಿ ಇರೋ ನಾಗಮಣಿ ದುಷ್ಟರ ಪಾಲಾಗಿ ಲೋಕನೇ ಉಳಿಯೋದಿಲ್ಲ. ಈ ಲೋಕ ಕಲ್ಯಾಣದ ಯಜ್ಞಕ್ಕೆ ನನ್ನ ಜೊತೆ ಆದಿಶೇಷ ಕೈ ಜೋಡಿಸ್ಲೇಬೇಕು ಭಗವಂತ. ಎಲ್ಲಿದ್ದಾನೆ ನನ್ನ ಆದಿಶೇಷ? ಹೇಳು, ಅವನಿಗೆ ನನ್ನ ಧ್ವನಿ ತಲುಪೋ ಹಾಗೆ ಮಾಡು ಅಂದೆ. ಭಗವಂತ, ಆದಿಶೇಷ ನನ್ನ ಜೊತೆಗಿರ್ಬೇಕು. ಅವನಿಲ್ದೇ ಇರೋ ಸಂಕಟ ನಾನು ನಿನಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ. ಯಾಕಂದ್ರೆ ಸತಿದೇವಿ ಯಜ್ಞಕುಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ನೀನು ಪಟ್ಟ ಕಷ್ಟ ಸರ್ವ ಲೋಕವೇ ಕಂಡಿದೆ ಸರ್ವೇಶ್ವರ. ದೇವನಾದ ನಿನಗೆ ಆ ವಿರಹ ತಾಪನ ಸಹಿಸೋಕಾಗ್ಲಿಲ್ಲ ಅಂದಾಗ ಇನ್ನು ನನ್ನಂತವಳ ಪಾಡೇನು ಮಹೇಶ್ವರ. ಅವನ ರಕ್ಷಣೆ ನಿನ್ನ ಹೊಣೆ. ನಾವಿಬ್ರು ಸೇರಿ ನಾಗಮಣಿನ ಕಾಪಾಡಬೇಕು, ಅದು ನಮ್ಮ ಜವಾಬ್ದಾರಿ. ಪರಮೇಶ್ವರ, ನನ್ನ ಆದಿಶೇಷ ಎಲ್ಲಿದ್ರು ಈಗ ನನ್ನ ಕಣ್ಣು ಮುಂದೆ ಬರೋ ಹಾಗೆ ಮಾಡು. ಏನ್ರಿ ಆಯ್ತು ನಿಮ್ಗೆ ಇವತ್ತು? ಏನಿದು ಟ್ರೀಟ್ಮೆಂಟ್ ತುಂಬಾ ವಿಶೇಷವಾಗಿದೆ? ಅದು ಇವತ್ತು ಎಲ್ಲ ಸ್ಪೆಷಲ್ ಆಗಿದೆಯಲ್ಲ, ಅದಕ್ಕೆ. ಗೋವಿಂದರ,
ಯಾಕೆ ಬೆವರ್ತಿದ್ದೀರಾ? ಚಳಿಗಾಲ ರೀ. ಅದು ನನಗೆ ರಾತ್ರಿ ನಿದ್ರೆ ಬರಲಿಲ್ಲ, ಅದಕ್ಕೆ. ನಿದ್ದೆ ಬರ್ದಿದ್ರೆ ಬೆವರ್ತಾರ? ಅದು ನಾನು ನೋಡಿದ್ನಲ್ಲ, ಅದಕ್ಕೆ. ಏನ್ ನೋಡಿದ್ರಿ? ಗೋವಿಂದವ್ರು ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತು? ಬಿಡ ಬಿಡಿ. ಪೊಲೀಸರ್, ನಿಮಗೆ ನಿದ್ರೆ ಚೆನ್ನಾಗಿ ಬಂತಾ? ಅಯ್ಯೋ, ಫಸ್ಟ್ ಕ್ಲಾಸ್ ನಿದ್ದೆ. ನೀವು ನಿದ್ರೆ ಮಾತ್ರ ತಗೋತೀರಾ? ಮನ್ಸು ಹಾಳು ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರಲ್ಲ, ಅಂತವ್ರು ನಿದ್ದೆ ಮಾತ್ರ ತಗೋತಾರೆ. ನನಗಂತೂ ಒಳ್ಳೆ ನಿದ್ದೆ ಬರುತ್ತೆ, ಸೂಪರ್ ಆಗಿ ನಿದ್ದೆ ಮಾಡ್ತೀನಿ. ಅಲ್ಲ, ಮಾತ್ರೆ ತಿಂದ್ರೆ ಬಣ್ಣ ಬದಲಾಗುತ್ತಂತೆ ಅಲ್ವಾ? ಅದ್ರ ಅಗತ್ಯ ನನಗಿಲ್ಲಪ್ಪ. ನನ್ನ ಬಣ್ಣ ನನಗೋಕೆ. ನೀವು ಬೇಗ ನಿದ್ರೆ ಮಾಡಿದ್ರಿ ಅನ್ಸುತ್ತೆ. ಹೌದು, ನಿನ್ನೆ ಏನ್ ತಿಂದ್ರಿ? ನಿನ್ನೆ ನೀವೆಲ್ಲ ಏನ್ ತಿಂದ್ರು ನಾನು ಅದನ್ನೇ ತಿಂದೆ. ಈಗ ಇದನ್ನು ತಿಂತೀನಿ. ಅಲ್ಲ, ನೀನ್ ತಿಂದಿದ್ದನ್ನ ಎಲ್ಲರೂ ತಿಂದ್ರು, ಆದ್ರೆ ಯಾರು ನೀಲಿ ಬಣ್ಣ ಆಗ್ಲೇ ಇಲ್ಲ. ಆದ್ರೆ ನೀನು ಮಾತ್ರ ಶ್ರೀಕೃಷ್ಣನ್ ತರ ಪಳಪಳ ಅಂತ ಹೊಳಿತಾ ಇದೀಯ. ಏನೋ ಡೇಂಜರಸ್ ಗೇಮ್ ಆಡ್ತಾ ಇದ್ದಾನೆ. ಹೇಳ್ಬಿಡ್ಬೇಕು, ಇವನ್ ರಾತ್ರಿ ನೀಲಿ ಬಣ್ಣದಲ್ಲಿ ಇದ್ದ ಅಂತ ಹೇಳ್ಬಿಡ್ಬೇಕು. ಬೇಡ ಬೇಡ ಬೇಡ, ಹೇಳಿದ್ರೆ ನೀನ್ ಯಾಕೆ ರಾತ್ರಿ ಅಲ್ಲಿಗೆ ಹೋಗಿದ್ದೆ ಅಂತ ಸಮಸ್ಯೆ ಆಗುತ್ತೆ. ಈಗ ತೋರ್ಸೋಕು ಇವನು ನೀಲಿ ಬಣ್ಣದಲ್ಲಿ ಇಲ್ಲ. ಹೋದವನು ನಾನು ಸಿಕ್ಕಾಕೋದು, ಬಣ್ಣ ಬದಲಾದವನು ಇವನು ಸಿಕ್ಕಾಕೊಳ್ಳೋದು. ಸುಮ್ಮನೆ ಬಿಡೋದೇ ವಾಸಿ. ಬಾಯ್ ಬಾಯ್, ಕೆಳಗೆ ಬಾವಾಜಿ ಕರೀತಿದ್ದಾರೆ, ಹೋಗಿ. ನಿನ್ನ ಮೇಲೆ ಕ್ಷುದ್ರ ಶಕ್ತಿಯ ಪ್ರಯೋಗವಾಗಿದೆ. ನೀನು ಯಾರು? ನಿನ್ನ ಹಿಂದಿರುವವರು ಯಾರು? ನಿನ್ನ ಹಿಂದಿನ ಕಥೆ ಏನು? ನಿನ್ನ ಮುಂದಿನ ನಡೆ ಏನು ಎಂದು ತಿಳಿಯಲು ನಿನ್ನ ಮೇಲೆ ಕ್ಷುದ್ರ ಪ್ರಯೋಗವಾಗಬಾರದು. ನೀನೀಗ ಅಪಾಯದ ವೃತ್ತದೊಳಗೆ ನಿಂತು ನೋಡುತ್ತಿರುವೆ. ಗುರುಗಳೇ, ಏನ್ ಹೇಳ್ತಿದ್ದೀರಾ? ನಾನು ಯಾರು? ನನಗೇನಾಗಿದೆ? ದಯವಿಟ್ಟು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಾ? ನೀನು ಕಳೆದುಕೊಂಡಿದ್ದನ್ನು ಭೂಮಿಯಲ್ಲಿ ಹುಡುಕದೆ ಆಕಾಶದಲ್ಲಿರುವ ನಕ್ಷತ್ರವನ್ನು ನೋಡಿ ಕಣ್ಣೀರು ಹಾಕುವ ಮಾನವರ ವೇಷದಲ್ಲಿ ನೀನು ಯಾರು ನಿನಗೆ ತಿಳಿದರೆ ಅದು ಮಹಾ ಸತ್ಯ ದರ್ಶನ. ಅದನ್ನು ತಿಳಿಯುವ ಸಮಯ ಸನ್ನಿಹಿತವಾಗಿದೆ. ನೀನು ಯಾರೆಂದು ನೀನು ತಿಳಿಯುವ ಮುನ್ನ ಈ ವೇಷದಲ್ಲಿರುವ ನೀನಾರು ಎಂದು ತಿಳಿಯಬೇಕು. ಅದನ್ನು ನಿನ್ನ ಮನದೊಂದಿಗೆ ತಿಳಿಸುವ ಸಮಯ ಬಂದಿದೆ ಭೋಲೆನಾಥ. ಅಂದ್ರೆ ನನ್ ಶಿವಾನಿಗೆ ನಾನು ಯಾರು ಅಂತ ಹೇಳೋ ಸಮಯ ಬಂದಿದ್ಯಾ? ಹೌದು. ಈಗ ನಿನಗೆ ಬಂದಿರುವ ಬಾಧೆಯಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನೀನು ಶಿವಾನಿಗೆ ಸತ್ಯವನ್ನು ಹೇಳಲೇಬೇಕು. ನಿನಗೆ ಶಿವಾನಿಯ ಬೆಂಬಲ ಬೇಕು, ಆ ಪರಮೇಶ್ವರನ ಬಲದ ಒಲವು ಬೇಕು. ಇವೆರಡು ಬೇಕೆಂದರೆ ಇರುವ ಸತ್ಯವನ್ನು ನೀನು ಶಿವಾನಿಗೆ ಹೇಳಲೇಬೇಕು. ಹಾಗಿದ್ರೆ ಈಗಲೇ ಹೋಗಿ ಶಿವಾನಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಹುಡುಕಬೇಡ. ನೀನು ಹೇಳುವ ಯಾವೊಂದು ಮಾತು ಅವಳ ಕಿವಿಗೆ ಬಿದ್ದರೂ ಅದು ಸತ್ಯವಾಗಿರಲ್ಲ. ಒಂದು ವೇಳೆ ಅವು ಸತ್ಯವಾಗಿದ್ದರೂ ಅದು ಅವಳಿಗೆ ಅರ್ಥವಾಗುವುದಿಲ್ಲ. ಇಂದು ರಾತ್ರಿ ಕಗ್ಗತ್ತಲ ಸಮಯ. ಎರಡನೇ ಆಯಾಮದಲ್ಲಿ ನೀನು ಸತ್ಯವನ್ನು ಅವಳಿಗೆ ತಿಳಿಸಲಿ. ಸರಿ ಗುರುಗಳೇ, ನಾನು ಈಗಲೇ ಹೋಗಿ ಶಿವಾನಿಗೆಲ್ಲ ಹೇಳ್ಬಿಡ್ತೀನಿ. ಇಷ್ಟು ದಿನದಿಂದ ಶಿವಾನಿಗೆ ಎಲ್ಲ ಸತ್ಯ ಹೇಳಬೇಕು ಅಂತ ಕಾಯ್ತಿದ್ದೆ. ಇಷ್ಟು ದಿನ ಕಾದಿದ್ದಕ್ಕೂ
ಮುಕ್ತಿ ಸಿಕ್ತು. ಆಶೀರ್ವಾದ ಮಾಡಿ. ಕಳೆದು ಹೋದ ವಸ್ತುವನ್ನು ಹುಡುಕಲು ಒಂದು ಪೂಜೆ ಮಾಡಬೇಕು ಶಿವಾನಿ. ಹಾಗೆ ಕಳೆದು ಹೋಗಿರುವ ವ್ಯಕ್ತಿಯನ್ನು ಹುಡುಕಲು ನಾನು ಹೇಳುವ ಮಂತ್ರ ಪಠನೆಯನ್ನು ಮಾಡು. ಅದು ಕಾರ್ತ್ಯ ವೀರ್ಯಾರ್ಜುನ ಮಂತ್ರ. ಆ ಮಂತ್ರವನ್ನು ಹೇಳಿಕೊಡುತ್ತೇನೆ. ಕಾರ್ತವೀರ್ಯಾರ್ಜನೋ ನಾಮರಾಜ ಬಾಹೋ ಸಹಸ್ರನಾಮ ತಸ್ಮಸ್ಮರಣ ಮಾತ್ರೇಣ ಗತಂಚ ನಷ್ಟಂತ ಲಭ್ಯತೆ. ಇದನ್ನು ನೀನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ನಾನು ನಿನಗೊಂದು ವಸ್ತು ಕೊಡುತ್ತೇನೆ. ಅದಕ್ಕೆ ಪೂಜೆ ಮಾಡಿ ಮಂತ್ರೋಚ್ಚಾರಣೆ ಮಾಡು. ಆದರೆ ಎಚ್ಚರ, ಪೂಜಾ ಸಮಯದಲ್ಲಿ ಮಂತ್ರೋಚ್ಚಾರಣೆ ಮಾಡಬೇಕಾದರೆ ಯಾವುದೇ ಅಡೆತಡೆಗಳು ಬರದಂತೆ ಚಾಚು ತಪ್ಪದೆ ಮಾಡಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡು. ಇದರಿಂದ ಹೊಂಬೆಳಕೊಂದು ಮೂಡಿ ಮಣಿಬಂಧ ಇರುವ ಕಡೆ ದಾರಿ ತೋರುತ್ತದೆ. ನಿನಗೆ ಡೌಟ್ ಇಲ್ಲದೆ ಇರೋ ದಿನ ಯಾವ್ದಾದ್ರು ಇದೆಯಾ ಹೇಳು. ಆ ಡೌಟನ್ನ ನೀವು ಬಗೆಹರಿಸಕ್ಕಾಗಲ್ಲ ಬಿಡಿ. ಯಾಕ ಮಧುಮತಿ ಬನ್ನಿಲಿ. ನಮ್ಮ ಬಾಸು ಲಾರ್ಡ್ ಶಿವ ಇದಾನಲ್ಲ, ಅವನು ಯಾಕೆ ನೀಲಿ ಬಣ್ಣದಲ್ಲಿದ್ದಾನೆ? ಶಿವ ಪ್ರಪಂಚ ಉಳಿಸೋದಕ್ಕೆ ವಿಷ ಕುಡ್ದಿರೋ ಕತೆ ನಿನಗೆ ಗೊತ್ತಿಲ್ವಾ ಗೋವಿಂದ? ಗೊತ್ತು. ಅಲ್ಲ ಕಣೋ, ಗೊತ್ತಿದ್ದು ಶಿವ ನೀಲಿ ಬಣ್ಣ ಯಾಕಿದ್ದಾನೆ ಅಂತ ಕೇಳ್ತಾ ಇದೆಯಲ್ಲ ನೀನು. ಓಕೆ, ಲಾರ್ಡ್ ಶಿವ ವಿಷ ಕುಡ್ದು ವಿಷಕಂಠ ಅಂತ ಅನ್ನಿಸ್ಕೊಂಡ. ಆದ್ರೆ ಶ್ರೀಕೃಷ್ಣ ಯಾಕೆ ನೀಲಿ ಬಣ್ಣದಲ್ಲಿದ್ದಾನೆ? ಕೃಷ್ಣ ಯಾಕೆ ನೀಲಿ ಬಣ್ಣದಲ್ಲಿದ್ದಾನೆ ಅಂದ್ರೆ ಆಕಾಶ ನೀಲಿ, ಸಮುದ್ರ ಕೂಡ ನೀಲಿ. ಅಂದ್ರೆ ಅನಂತವಾಗಿರೋದು, ಕೊನೆ ಇಲ್ಲದೆ ಇರೋದು, ಶುರು ಇಲ್ಲದೆ ಇರೋದು ಅಂತ ಅರ್ಥ. ಶ್ರೀಕೃಷ್ಣನೂ ಹಾಗೆ ಕೊನೆ ಇಲ್ದವನು, ಶುರು ಇಲ್ದವನು ಅಂತ ಅರ್ಥ ಕಣ. ಶ್ರೀಕೃಷ್ಣ ಅಂದ್ರೆ ದೈವ ಸ್ವರೂಪಿ ಅಷ್ಟೇ ಅಲ್ಲ, ದೈವದ ಪೂರ್ಣ ಸ್ವರೂಪಿ. ಓಕೆ, ಶಿವನು ನೀಲಿ ಬಣ್ಣ, ಶ್ರೀಕೃಷ್ಣನು ನೀಲಿ ಬಣ್ಣ ಅಂತ ಪ್ರೂವ್ ಆಯ್ತು. ಆದ್ರೆ ಮನುಷ್ಯರು, ನಮ್ಮಂತವ್ರು, ನಾವು ನೀಲಿ ಬಣ್ಣದಲ್ಲಿ ಇರ್ತೀವಾ? ಹೇ, ಮನುಷ್ಯರು ಯಾಕೋ ನೀಲಿ ಬಣ್ಣದಲ್ಲಿ ಇರ್ತಾರೆ? ವಿಷ ಕುಡ್ದವ್ರು ಮಾತ್ರ ನೀಲಿ ಬಣ್ಣದಲ್ಲಿ ಇರ್ತಾರೆ. ವಿಷ ಕುಡ್ದವ್ರು ಹಂಗಿರ್ತಾರ, ಆದ್ರೆ ಅವನ್ ಹೆಂಗ್ ಬದುಕ್ತಾ? ಯಾರು ಬದುಕಿದ್ರು? ಏನ್ ಹೇಳ್ತಿದ್ದೀರಾ ಗೋವಿಂದಣ್ಣ? ಅಯ್ಯೋ, ಇವ್ರ ಹತ್ರ ಹೆಂಗಪ್ಪ ಕೇಳದ್ ನಾನು? ಶಿವಾನಿ ಬಾಮ, ನಿನ್ನದು ತುಂಬಾ ಪ್ರಶ್ನೆ ಕೇಳೋದಿದೆ, ಕೂತು. ಶಿವಾನಿ, ಯಾಕಮ್ಮ ಒಂಥರ ಇದೆಯಲ್ಲ, ಏನಾಯ್ತು? ಏನಿಲ್ಲ ಅಜ್ಜಿ, ತ್ರಿಶೂಲ್ ನೆನಪಾದ್ನ? ನೆನಪಾಗೋದಕ್ಕೆ ಅವನ್ನ ಮರ್ತಿದ್ರೆ ತಾತ. ನಿನ್ ಬೇಸರ ಏನು ಅಂತ ನನಗೆ ಅರ್ಥ ಆಗುತ್ತೆ. ಯೋಚನೆ ಮಾಡಬೇಡ. ಯೋಚನೆ ಏನೂ ಇಲ್ಲ ಅಮ್ಮ, ಆದ್ರೆ ನನ್ನ ಮನ್ಸು ಯಾಕೋ ಹೇಳ್ತಿದೆ ಇವತ್ತು ನನಗೆ ನನ್ನ ತ್ರಿಶೂಲ್ ಸಿಕ್ಕೇ ಸಿಗ್ತಾನೆ, ಮನೆಗೆ ಬಂದೇ ಬರ್ತಾನೆ ಅಂತ. ಏನ್ ಶಿವಾನಿ ಇಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದೆಯಲ್ಲ? ಏನೋ ಗೊತ್ತಿಲ್ಲ ಅಜ್ಜಿ, ತುಂಬಾ ದಿನಗಳ ನಂತರ ಇವತ್ತೇ ನನ್ನ ಮನಸ್ಸಿಗೆ ಇಷ್ಟು ಗಟ್ಟಿಯಾದ ಭಾವನೆ ಬಂದಿದ್ದು. ತ್ರಿಶೂಲ್ ಇವತ್ತು ಮನೆಗೆ ಬಂದು ನನ್ನ ಎದುರಿಗೆ ನಿಂತು ಶಿವಾನಿ ಅಂತ ಕರೆದು ಇಷ್ಟು ದಿನ ನಾನು ಯಾಕೆ ದೂರ ಇದ್ದೆ ಅಂತ ಕಾರಣ ಹೇಳಿ ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಶಿವಾನಿ ಅಂತ ಹೇಳ್ತಾನೆ ಅನ್ನಿಸ್ತಾ ಇದೆ. ಓಕೆ, ಆದ್ರೆ ಆ ನೀಲಿ ಬಣ್ಣ ಕುತ್ಕೊಳ್ಳ ಸುಮ್ಮನೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ ಶಿವಾನಿ, ಆದ್ರೆ ನಿನ್ನ ಮುಖದಲ್ಲಿ ಬೇಸರ ಕಾಣಿಸ್ತಿದೆ, ಏನೋ ಸಂಕಟ ಕಾಣಿಸ್ತಾ ಇದೆ. ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ನಾನೇ ಅಂತ. ಮಣಿಬಂಧ ಸಿಗದೆ ಆದಿಶೇಷ ಎಲ್ಲಿದ್ದಾನೆ ಅಂತ ತಿಳಿಯೋದು ಕಷ್ಟ. ಅದಕ್ಕೆ ಇವತ್ತು ಗುರುಗಳು ರಾತ್ರಿ ಸಮಯ ಕೊಟ್ಟಿದ್ದಾರೆ. ಆ ಸಮಯದವರೆಗೆ
ನಾನು ಕಾಯಲೇಬೇಕು. ಕಾಯ್ತೀನಿ ಶಿವಾನಿ. ನಿನಗೋಸ್ಕರ ಇಡೀ ಜನ್ಮ ಕಾದ ನನಗೆ ಇವತ್ತು ಒಂದು ದಿನ ಕಾಯೋದು ಕಷ್ಟ ಅಲ್ಲ. ಈ ಮಣಿ ಬಂದ ನಮ್ಮಿಬ್ಬರ ಪ್ರೀತಿಯ ಬಂದ. ಇದನ್ನ ನೋಡಿದ್ರೆ ಇದು ನಿನ್ನದು ಅನ್ನೋ ಸತ್ಯ ನಿನಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಗೊತ್ತಿರೋದು ನಮ್ಮಿಬ್ರಿಗೆ ಮಾತ್ರ. ಇದನ್ನ ನಾನಿನ ಕೊಟ್ಟಾಗ ನಿನಗೆ ಎಲ್ಲ ಅಲ್ಲ ಆಗುತ್ತಾ ಶಿವಾನಿ. ಇದೇ ನಮ್ಮ ಪ್ರೀತಿಗೆ ಸಾಕ್ಷಿ. ರೀ, ಅಭಯ್ ಆ ಥರ ಮಾತಾಡಿದ ಹೋಗಿ ಕ್ಷಣದಿಂದ ನನ್ನ ಕರಳು ತಂಪಾಯ್ತು ರೀ. ನಮ್ಮ ಮಗ ಬಂದೇ ಬರ್ತಾನೆ ಅಂತ ನನಗೆ ತುಂಬಾ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಮಧು. ತ್ರಿಶೂಲ್ ಆದಷ್ಟು ಬೇಗ ಮನೆಗೆ ವಾಪಸ್ ಬರಬೇಕು. ಅಭಯ್ ಜೊತೆ ಮಾತಾಡ್ತಾ ಇದ್ರೆ ಮನಸ್ಸಲ್ಲಿರೋ ನೋವು, ಸಂಕಟ ಎಲ್ಲ ದೂರ ಆಗೋಯ್ತೇನೋ ಅನ್ಸುತ್ತೆ. ಅಭಯ್ ಖುಷಿ ಪಡ್ತಿರೋದು ನೋಡುವಾಗ ನಮ್ಮ ಮಗ ತ್ರಿಶೂಲ್ ನಕ್ಕಾಗ ನಮ್ಮಿಬ್ಬರಿಗೂ ಸಂತೋಷ ಆಗ್ತಿತ್ವಲ್ಲ, ಅದೇ ತರ ಆಗ್ತಿದೆ ಅಲ್ವೇನ್ರಿ? ಏನೋ ಒಂಥರ ಸೆಳೆತ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೆತ್ತು ಮಕ್ಕಳು ಕಾಣಿಸ್ತಾ ಇದ್ರೆ ತಂದೆ ತಾಯಿಗೆ ಯಾರೇ ಮಕ್ಕಳು ನೋಡಿದ್ರು ಅವರೇ ನಮ್ಮ ಮಕ್ಕಳು ಅನ್ಸ್ಬಿಡುತ್ತೆ. ಹಾಗೆ ನಮಗೂ ಅನಿಸ್ತಾ ಇದೆಯೋ. ನನ್ನ ಮಗ ವಾಪಸ್ ಬರ್ತಾನೆ ಅಂತ ಗೊತ್ತಾದ ಕ್ಷಣದಿಂದ ಮನ್ಸಲ್ಲಿ ಏನೋ ಒಂಥರ ಸಮಾಧಾನ. ಅವ್ನು ನನ್ನ ಹೊಟ್ಟೆಲ್ ಹುಟ್ಟೇ ಇರ್ಬೋದು, ಆದ್ರೂ ನನ್ನ ಮಗನಾಗೆ ಇದ್ದ. ಮತ್ತೆ ಅದನ್ನು ಮಾತಾಡೋಣ ಮಧು. ತ್ರಿಶೂಲ್ ನಮ್ಮ ಮಗ ಅಂದ್ರೆ ಮಗ ಅಷ್ಟೇ. ನೋಡೋ, ಈ ವಿಚಾರದ ಬಗ್ಗೆ ಮತ್ತೆ ಮಾತು ಬೇಡ. ಅಲ್ಲ ರೀ, ನೋಡ್ಬೋದು, ತ್ರಿಶೂಲು ನಮ್ಮ ಜೊತೆ ನಮ್ಮ ಮನೇಲಿ ಬೆಳೆದವನು. ಅವನು ನಮ್ಮ ಮಗ. ಯಾರೋ ಬಂದು ಮಕ್ಕಳು ಬದಾಕಿದ್ದಾರೆ, ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಮಗ ಆಗ್ಬಿಡ್ತಾನ. ತ್ರಿಶೂಲ್ ನಮ್ಮ ಮಗನೇ, ಅವನು ಬಂದೇ ಬರ್ತಾನೆ. ಹಾಗೆಲ್ಲ ಸರಿ ಹೋಗುತ್ತೆ. ಅವತ್ತು ನಾನು ಸತ್ಯ ಹೇಳ್ತೀನಿ. ಏನ್ ಸತ್ಯ? ಸಮಯ ಬಂದಾಗ ಹೇಳ್ತೀನಿ. ಮೊದಲು ತ್ರಿಶೂಲ್ ಮನೆಗೆ ಬರಲಿ. ಇವ್ರು ಏನ್ ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ? ಪ್ರತಿ ಸಲ ತ್ರಿಶೂಲ್ ವಿಷಯ ಬಂದಾಗ ಮನ್ಸಲ್ಲೇನೋ ಮುಚ್ಚಿಟ್ಕೊಂಡು ಮಾತಾಡ್ತಾರೆ. ಏನ್ ಸತ್ಯ ಇರ್ಬೋದು? ಇವ್ರು ಯಾಕೆ ಈ ತರ ಆಡ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಇದೊಂಥರ ಕಲರು, ನೀವೊಂಥರ ಕಲರು. ಏನ್ ಸಮಾಚಾರ? ಲೈಫು ಕಲರ್ಫುಲ್ ಆಗಿರ್ಬೇಕು ಗೋವಿಂದ್ ಮಾವ. ನೀನು ಒಳ್ಳೆ ಮಾವ ಅಂತ ಕರಿತೀಯ. ನಿನ್ನೆ ನೋಡಿದ್ರೆ ಕೃಷ್ಣನ್ ಕಲರ್ಲಿದ್ದ. ಹಂಗಾರೆ ನಾನು ಕಂಸನ ಕೊಂದ್ಬಿಡ್ತಾನ? ಕೃಷ್ಣ ಕಂಸನ್ ಕೊಂದಂಗೆ. ಮಾವ ಎಲ್ಲಿ ಹೋಗ್ತಿದ್ದೀರಾ? ಅದು ನಮ್ಮ ಮಾವ ಒಂದು ಕೆಲಸ ಹೇಳಿದ್ದಾರೆ, ಹೋಗಿ ಮುಗಿಸ್ಕೊಂಡ್ಬರ್ತೀನಿ. ಏನ್ ಕೆಲಸ? ತೋ ನಿನ್ನ ನೋಡಿದ ತಕ್ಷಣ ಮರ್ತೇ ಹೋಯ್ತು ಕಣಪ್ಪ. ಇರು, ನೆನ್ಸ್ಕೋತೀನಿ. ಪರವಾಗಿಲ್ಲ ಮಾವ, ನೆನ್ಸ್ಕೋತಾ ಇರಿ. ಮಾವ ಏನಾಯ್ತು? ಯಾಕೆ ಹಿಂಗಿದ್ದೀರಾ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಕನ್ಸಾಗಿದ್ರೆ ನನ್ಸ್ ಮಾಡ್ಕೋಬೋದಾಗಿತ್ತು. ಇದು ಕನ್ಸಲ್ವಲ್ಲಪ್ಪ. ಮತ್ತಿನ್ನೇನು ನೋಡಿದ್ರಿ? ಅದು ಅರೆ, ಏನೋ ಪ್ಯಾಕ್ ಮಾಡ್ತಾ ಇದೀಯಾ? ಗಿಫ್ಟು? ಓ, ಊರಲ್ಲಿರೋ ನಿನ್ ಗರ್ಲ್ ಫ್ರೆಂಡ್ಗಾ? ಗರ್ಲ್ ಫ್ರೆಂಡ್ಗಲ್ಲ, ನನ್ನ ಹೆಂಡತಿಗೆ. ಆದ್ರೆ ಇದನ್ನ ಊರಲ್ಲಿರೋ ಹೆಂಡತಿ ಕಳಿಸ್ತಿಲ್ಲ, ಹೆಂಡತಿ ಕೊಡ್ತಿದ್ದೀನಿ. ಪರವಾಗಿಲ್ಲ ಕಣು, ಎರಡೆರಡು ಮೇಂಟೈನ್ ಮಾಡ್ತಾ ಇದೀಯಾ. ನನ್ ಕೆಲವೊಂದು ಮೇಂಟೈನ್ ಮಾಡಕ್ಕಾಗಿಲ್ಲ. ಅಲ್ಲ, ಈ ಊರಲ್ಲಿ ನಿನ್ನ ಹೆಂಡ್ತಿನ? ಅವಳು ಇನ್ಯಾವ ಕಲರ್ಲಿ ಇರ್ತಾಳೋ ಏನು? ಏನಿಲ್ಲ ಮಾವ, ಈ ಮನೇಲಿ ನಿಮ್ಗೇನೋ ಇದೆ ಅಂತ ಅನ್ನಿಸ್ತಿಲ್ವಾ? ಏನಿದೆ? ಕಣ್ಣು ಮುಚ್ಕೊಳ್ಳಿ. ನಿಮ್ಗಿವಾಗ ಈ ನಾಯಿ ನರಿಗಳು ಕೂಗ್ತಿರೋದು ಕೇಳಿಸ್ತಿದ್ಯಾ?
ಅನಿಸ್ತಾ ಇದೆ. ಅನ್ಸದಲ್ಲ ಮವ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮಾವ. ಇವಾಗ ಇದು ಸಾಕಪ್ಪ, ಯಾಕಿದ್ನೆಲ್ಲ ಕೇಳ್ತಾ ಇದೀಯಾ? ಅಯ್ಯೋ ಯಾಕೆ ಅಂದ್ರೆ ಈ ಹೆಣದ ಮೇಲೆ ಮದುವೆ ಸಾಕು, ಮುಂದಕ್ಕೆ ಏನು ಹೇಳ್ಬೇಡ, ನಂಗೆ ಬೇರೆ ಕೆಲಸ ಇದೆ ಕಣ, ನಾನು ಬರ್ತೀನಪ್ಪ. ಯಾಕೆ ಸರ್ ಹೊಡೆದ್ರೆ? ಹೊಡಿಯತ ಕೊಲ್ಲಬೇಕು. ಅದಕ್ಕೆ ಇನ್ನೂ ಸಮಯ ಬಂದಿಲ್ಲ. ನೀನು ನಾಗಿಣಿ ಬದುಕಿರೋವರೆಗೂ ನನಗೆ ಕಂಟಕ ತಪ್ಪಿದ್ದಲ್ಲ. ನೋಡಿ ಸರ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಯಾರು ಅಂತ ಗೊತ್ತಾದ್ರೆ ನೀವು ಖಂಡಿತ ನನ್ನ ಹೊಡೆಯಲ್ಲ. ನೀನು ಯಾರು ಅಂತ ಗೊತ್ತಾಗಿದ್ದಕ್ಕೆ ಹೊಡೆದಿದ್ದು, ಈಗ ಹೊಡೆಯದ್ದು. ನೋಡಿ ಸರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಈಗ ನನಗೆ ಹೊಡೆದು ಆಮೇಲೆ ನೀವು ನೋವು ತಿಂತೀರಾ. ನಾನು ಶಿವಾನಿ ಹತ್ರ ಮಾತಾಡಬೇಕು, ಅರ್ಥ ಮಾಡ್ಕೊಳ್ಳಿ. ನೀನು ಶಿವಾನಿ ಹತ್ರ ಮಾತಾಡ್ಬೇಕಾ? ನೀನು ಏನ್ ಮಾತಾಡ್ತೀಯ ಅಂತ ನನಗೆ ಗೊತ್ತಿದೆ. ಆಮೇಲೆ ಶಿವಾನಿ ನಾಗಿಣಿ, ನೀನು ಅವಳ ಸಂಗಾತಿ. ನೀವಿಬ್ರು ಸೇರಿ ನಿಮ್ಮ ಶತ್ರುಗಳನ್ನ ಕೊಲ್ಲೋದು ತಾನೇ ನಿಮ್ಮ ಪ್ಲಾನು. ಆ ಪ್ಲಾನು ನನ್ನವರೆಗೂ ಬರಕ್ಕೆ ಮುಂಚೆ ನಾನೇ ಸಾಯಿಸ್ತೇನೆ. ಏನ್ ಸರ್? ಶಿವಾನಿನ ನಿನ್ನ ಸಾಯಿಸೋದೇ ನನ್ನ ಗುರಿ. ಇವನ್ ಆದಿಶೇಷ ಅಂತ ಗೊತ್ತಿದ್ರು ಇವನ್ ವಿರುದ್ಧ ಹೋರಾಡ್ತಾ ಇದ್ದೆ. ಅವ್ನು ರಿಯಾಕ್ಟ್ ಆಗಕ್ಕೆ ಮುಂಚೆ ಆದಷ್ಟು ಬೇಗ ಅವನ್ನ ನನ್ನ ಕಂಟ್ರೋಲ್ ತಗೋಬೇಕು. ಗುರುಗಳು ಕೂಡ ಔಷಧಿ ಇದೆಯಲ್ಲ, ಇವರಿಂದ ನನ್ನ ಶಿವಾನಿಗೆ ಅಪಾಯ ಇದೆ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇರೋದು ಸರಿ ಇಲ್ಲ. ಅಯ್ಯೋ ಅಯ್ಯೋ, ಇವರಿಬ್ರಿಗೆ ಏನಾಗಿದೆ? ಎಲ್ರು ನಿದ್ರೆ ಮಾಡ್ತಾ ಇದ್ರೆ ಇವ್ರಿಲ್ಲಿ ಹೊಡೆದಾಡ್ತಾ ಇದಾರಲ್ಲ. ಹಂದಿ ನಾಯಿ ತರ ಕಿತ್ತಾಡ್ತಾ ಇದಾರಲ್ಲ ಇವರು. ಹೋಗಿ ತಡಿಯೋದಾ? ಬೇಡ ಬೇಡ, ನಾನ್ ತಡಿಯೋದು, ನೀವು ಇಬ್ರು ಸೇರಿ ನನಗೆ ಹೊಡೆಯೋದು. ನೀವೆಲ್ಲ ಹೋಗ್ತಾ ಇದ್ದೀರಾ? ಇವತ್ತು ಅಮಾವಾಸ್ಯೆ ಬೇರೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ. ರಾತ್ರಿ ಹೊತ್ತು ಒಬ್ಬರೇ ನೀವೆಲ್ಲೂ ಹೋಗೋದಿಲ್ಲ. ಇವತ್ತೇನು? ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೋಬೇಕು ನಂದೀಶ. ಇಲ್ಲ ಅಂದ್ರೆ ನಾವೆಲ್ಲಿದ್ವೋ ಅಲ್ಲೇ ಇದ್ಬಿಡ್ತೀವಿ. ಅದಕ್ಕೆ ನನ್ನ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಯಜಮಾನ್ರೆ, ನಾನು ಯಾವತ್ತೂ ನಿಮ್ಮ ಹತ್ರ ನಿಯತ್ತಾಗಿದ್ದವನು. ನಿಮ್ಮೊಬ್ಬರನ್ನೇ ಎಲ್ಲೂ ಕಳಿಸಿದವನಲ್ಲ. ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲ ಯಜಮಾನ್ರೆ, ನಿಮ್ಮ ಕೈಲಿ ಗನ್ನಿದೆ ಅಂದರೆ ನೀವು ಯಾವುದೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಏನಾದರೂ ತೊಂದರೆ ಆದರೆ ಅದಕ್ಕೆ ಇದನ್ನು ತಗೊಂಡಿರೋದು. ನೀನು ನಿನ್ನ ಜೀವನ ರಿಸ್ಕ್ ಮಾಡಬೇಡ. ನಾನು ಹೋಗ್ತೀನಿ, ನೀನು ಮಲಕ್ಕೋ. ಇವನು ನನ್ನನ್ನು ಕೇಳದೆ ಗನ್ನನ್ನ ಮುಟ್ಟವನೇ ಅಲ್ಲ. ಇವತ್ತು ಇದ್ದಕ್ಕಿದ್ದಾಗೆ ಗನ್ನನ್ನ ಎತ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾನೆ ಅಂದ್ರೆ ಏನು ಇವನ ಉದ್ದೇಶ? ಈ ನಡುವೆ ಇವನ್ ನಡವಳಿಕೆನೇ ಇಲ್ಲ. ಯಾವ ವಿಷಯನೂ ನನ್ನ ಹತ್ರ ಮಾತಾಡೋದೇ ಇಲ್ಲ. ಏನೋ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಏನಿರ್ಬೋದು?
ಹೊಂಬಳಕ್ಕೆ ಈ ದಾರಿಲಿ ಯಾಕೆ ಹೋಗ್ತಿದೆ? ಇದು ನಮ್ಮ ಮನೆಗೆ ಹೋಗೋ ದಾರಿ ಅಲ್ವಾ? ಹೇಗೆ ಸಾಧ್ಯ? ಗುರುಗಳೇ, ಭಲೆ ದಿಗ್ವಿಜಯ, ಭಲೆ ತಾಯಿ ಕಾಳಿಯ ಕೃಪೆ, ಗರುಡ ದೇವರ ಅನುಗ್ರಹದಿಂದ ಇವನು ನಮ್ಮ ಕೈಗೆ ಸಿಕ್ಕಿದ್ದಾನೆ. ಈಗ ಇವನು ನಮ್ಮ ಮಾತನ್ನು ಮಾತ್ರ ಕೇಳ್ತಾನೆ. ನಮ್ಮ ವಶೀಕರಣ ಮಂತ್ರದಿಂದ ಇವನ ಮನಸ್ಸು ನಮ್ಮ ಹತೋಟಿಯಲ್ಲಿದೆ. ಈ ಆದಿಶೇಷ ಇನ್ನು ಮುಂದೆ ಬಾಲ ಅಲ್ಲಾಡ್ಸೋ ಶ್ವಾನ ಅಷ್ಟೇ. ದಿಗ್ವಿಜಯ, ಶ್ವಾನಕ್ಕಾದ್ರೂ ಸ್ವಂತ ಬುದ್ಧಿ ಇರುತ್ತೆ. ಆದ್ರೆ ಈಗ ಇವನಿಗೆ ನಾವು ಹೇಳೋದನ್ನ ಕೇಳೋದಷ್ಟೇ ಬುದ್ಧಿ. ಗುರುಗಳೇ, ನಾವೀಗ ಏನ್ ಮಾಡೋದು? ಆದಿಶೇಷನೇ ನಮ್ಮ ಕಾಲಪುರದಲ್ಲಿ ಬಿದ್ದಿರುವಾಗ ಇನ್ಯಾವ ಯೋಚನೆ? ನಾಗಮಣಿ ನಮ್ಮದೇ. ಇವನ ಮನಸ್ಸು ಸಂಪೂರ್ಣವಾಗಿ ನನ್ನ ಹತೋಟಿಗೆ ಬಂದಾಯ್ತು. ನೀನನ್ನು ಹೊರಡು. ಗುರುದೇವ, ಗುರುದೇವ, ಪ್ರಣಾಮಗಳು ಗುರುದೇವ. ಇದೇನು ಶಿವಾನಿ, ಒಬ್ಬಳೇ ಬಂದಿರುವೆ. ಮಣಿ ಬಂದ ಸಿಕ್ಕಿದ್ದರೆ ನಿನ್ನ ಜೊತೆ ಆದಿಶೇಷ ಇರಬೇಕಿತ್ತಲ್ಲವೇ? ಆದಿಶೇಷ ಇಲ್ಲ ಅಂದರೆ ಮಣಿ ಬಂದ ಸಿಗಲಿಲ್ಲ. ಗುರುದೇವ, ನೀವು ಹೇಳ್ದಾಗೆ ಪೂಜೆ ಮಾಡಿದೆ. ಹೊಂಬೆಳಕು ನನಗೆ ದಾರಿ ತೋರಿಸ್ತು. ಹೊರಬಂದ ಬೆಳಕು ನಮ್ಮ ಮನೆವರೆಗೂ ನನ್ನನ್ನು ಕರ್ಕೊಂಡು ಹೋಯ್ತು. ನಂತರ ಇದ್ದಕ್ಕಿದ್ದ ಹಾಗೆ ಅದೃಶ್ಯವಾಯ್ತು. ಆದ್ರೆ ಮಣಿಬಂಧ ಮಾತ್ರ ಸಿಗ್ಲಿಲ್ಲ. ಏನೋ ಬೆಳಕು ಮನೆಯವರೆಗೂ ಬಂದು ಮಾಯವಾಯಿತು. ಅನುಮಾನವೇ ಇಲ್ಲ ಶಿವಾನಿ, ಹೊಂಬೆಳಕು ನಿನ್ನನ್ನು ಮಣಿಬಂಧ ಇರುವ ಜಾಗದ ಕಡೆ ತಂದು ಸೇರಿಸಿ. ಅದರ ಅರ್ಥ ನೀನಿರುವ ಮನೆಯಲ್ಲೇ ಮಣಿಬಂಧ ಇದೆ. ಅಂದ್ರೆ ಹೌದು. ನೀನು ತಕ್ಷಣ ಬಂದು ಈ ವಿಚಾರವನ್ನು ನನಗೆ ತಿಳಿಸಬೇಕಿತ್ತು. ಆಗಲೇ ನಾನು ಅದಕ್ಕೊಂದು ಪರಿಹಾರ ಕೊಟ್ಟು ಮಣಿಬಂಧ ಎಲ್ಲಿದೆ ಎಂದು ಹುಡುಕಲು ನಿನಗೆ ಸಹಕರಿಸುತ್ತಿದ್ದೆ. ಹೋಗು, ಹುಡುಕು. ಮನೆಯಲ್ಲೆಲ್ಲ ಹುಡುಕು. ಮನೆಯ ಎಲ್ಲಾ ಭಾಗಗಳನ್ನು ಹುಡುಕು. ಈ ಅಮಾವಾಸ್ಯ ಒಳಗೆ ನಿನಗೆ ಮಣಿಬಂಧ ಸಿಗದೆ ಹೋದರೆ ಆದಿಶೇಷನನ್ನು ಹುಡುಕಲು ಸಾಧ್ಯವಿಲ್ಲ. ಗುರುದೇವ, ಈಗ ನನಗೆ ಮಣಿಬಂಧ ಸಿಕ್ಕರೆ ಅದರಿಂದ ಏನಾಗುತ್ತೆ? ಸ್ವಲ್ಪ ವಿವರವಾಗಿ ಹೇಳಿ. ಆತುರ ಬೇಡ ಶಿವಾನಿ, ನನ್ನ ಮಾತನ್ನು ಸರಿಯಾಗಿ ಕೇಳು. ಕತ್ತಲಾದ ಮೇಲೆ ನೀನು ಪೂಜೆ ಮಾಡಿ ಮಣಿಬಂಧದ ಮಂತ್ರವನ್ನು ಜಪಿಸಿದರೆ ಅದು ಆದಿಶೇಷ ಇರುವ ಜಾಗವನ್ನು ನಿನಗೆ ತೋರುತ್ತದೆ. ಆದಿಶೇಷ ಯಾವ ರೂಪದಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ, ಅದರ ಪ್ರತಿಬಿಂಬ ಮೂಡಿ ನಿನ್ನ ಮುಂದೆ ಬರುತ್ತದೆ. ಆಯ್ತು ಗುರುದೇವ. ಅಂದ ಮೇಲೆ ನಾಗಮಣಿ ನಮ್ಮ ಬಳಿ ಇದೆ ಅಂತಾನೆ ಅರ್ಥ. ಈ ಪೂಜೆ ನಮ್ಮನ್ನು ನಾಗಮಣಿ ಹತ್ರ ಕರ್ಕೊಂಡು ಹೋಗುತ್ತೆ. ಅದಕ್ಕೂ ಮುಂಚೆ ಪೂಜೆ ಆಗಬೇಕು. ಕಂಡು ಕೇಳರಿಯಾದ ಪೂಜೆ. ಸಮಸ್ತ ನಾಗಲೋಕವೇ ನಮ್ಮ ಎದುರಾದರೂ ನಾಗಮಣಿಯನ್ನ ನಮ್ಮಿಂದ ವಶಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಂತಿಮವಾಗಿ ಜಯ ನಮ್ಮದೇ.
ಹೌದು ಗುರುಗಳೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಸಂತೋಷ, ಆಕ್ರೋಶ, ಆವೇಶ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾಗಮಣಿ ನನ್ನ ಕಣ್ಮುಂದೆನೇ ಇದೆಯೇನೋ ಅನ್ನೋಷ್ಟು ಸಂತೋಷ ಆಗಿದೆ. ಈ ಸಂತೋಷ ಯಾವಾಗಲೂ ಹೀಗೆ ಇರುತ್ತೆ ಗುರುಗಳೇ? ಖಂಡಿತ. ಮೊದಲನೇ ಬಾರಿ ನಾಗಮಣಿಯನ್ನು ಸಿಗುವ ಹಾಗೆ ಮಾಡಿದವನು ನಾನೇ. ಅದು ನಮ್ಮ ಕೈ ತಪ್ಪಿ ಹೋಯಿತು. ಈಗ ಪುನಃ ನಿನಗೆ ನಾಗಮಣಿ ಸಿಗುವ ಹಾಗೆ ಮಾಡುವವನು ನಾನೇ. ಪೂಜೆ ಮಾಡಿದ ನಂತರ ಬಂದ ಹೊಂಬೆಳಕು ಈ ಮನೆ ಒಳಗೆ ಬಂದು ಮಾಯ ಆಯ್ತು. ಅಂದ್ರೆ ಬೆಳಕು ಮಣಿ ಬಂದ ಈ ಮನೆ ಒಳಗಿದೆ ಅಂತ ಸೂಚನೆ ಕೊಡ್ತು. ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಿ ಅಂತ ಹುಡುಕ್ಲಿ ನಾನು. ಮಣಿ ಬಂದ ಸಿಕ್ಕರೆ ನಾನು ಆದೇಶ ಸಿಕ್ಕ ಹಾಗೆ. ಆದ್ರೆ ಅದನ್ನ ಹೇಗೆ ಹುಡುಕೋದು? ಚೆಲ್ಲಿದೆ ಮಣಿ ಬಂದ. ಎಲ್ಲಾ ಕಡೆ ನೋಡಾಯ್ತು. ಇನ್ನಿರೋದು ಅಭಯ ರೂಮ್ ಮಾತ್ರ. ಮಣಿ ಬಂದ ಅಲ್ಲೇ ಇರ್ಬಹುದಾ? ಅವನ್ ರೂಮಲ್ಲಿ ಮಣಿ ಬಂದ ಇರೋಕೆ ಹೇಗ್ ಸಾಧ್ಯ? ಇಲ್ಲ, ಬೇರೆ ಕಡೆ ಹೋಗಿ ಹುಡುಕ್ತೀನಿ. ಓಂ ಚಾಮುಂಡಾಯ ನಮಃ. ಓಂ ರಕ್ತ ಕಾಟೇಶ್ವರಿಯೇ ನಮಃ. ಓಂ ಕಾಳಿಕಾಯೇ ನಮಃ. ಓಂ ನಮಃ ಶಿವಾಯ. ಮಣಿ ಬಂದವೆ, ಆತ್ಮ ಬಂದವೆ. ನಿನ್ನ ಆದಿಶೇಷನ್ ಮುಖ ತೋರು. ನನ್ನ ಕಣ್ ಮುಂದೆ ಬರೋ ಹಾಗೆ ಮಾಡು. ಆದಿಶೇಷ, ತ್ರಿಶೂಲ್, ಅಭಯ್, ಏನಿದು? ಏನಾಗ್ತದೆ? ಮೊದಲು ನನ್ನ ಆದಿಶೇಷ, ಆಮೇಲೆ ತ್ರಿಶೂಲ್, ಆಮೇಲೆ ಅಭಯ್. ಅಂದ್ರೆ ನನ್ನ ಆದಿಶೇಷ ಈಗ ಅಭಯ. ಅಂದ್ರೆ ಅಭಯ್ ನನ್ನ ಆದಿಶೇಷನ? ಅಭಯ್ ತ್ರಿಶೂಲ್ ಇನ್ನೊಂದು ರೂಪನ? ಅಯ್ಯೋ ಪರಮೇಶ್ವರ, ಏನಿದು? ಓಂ ಚಾಮುಂಡಾಯ ನಮಃ. ಓಂ ಕಾಳಿಕಾಯೇ ನಮಃ. ರಕ್ತನೇತ್ರೇ ನಮಃ. ರಕ್ತಾರ್ಘಪ್ರಿಯಾಯೇ ನಮಃ. ತಾಯಿ, ಈ ಭಕ್ತನಿಗೆ ಶಕ್ತಿ ಧಾರೆ ಹರಿದದಕ್ಕೆ ಧನ್ಯವಾದಗಳು ತಾಯೇ, ಧನ್ಯವಾದಗಳು.
ದಿಗ್ವಿಜಯ ಆಕರ್ಷಣ ಪೂಜೆ ಫಲ ಕೊಟ್ಟಾಯ್ತು. ಅಂದ್ರೆ 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 ಗುರುಗಳೇ, ನಾಗಮಣಿ ಇರುವ ಜಾಗಕ್ಕೆ ತಾಯಿ ದಾರಿ ತೋರಿದಳು. ಅಂದ್ರೆ ಎಲ್ಲ ಗೊತ್ತಾಯ್ತು ಅಂತನಾ? ಬನ್ನಿ ಹೋಗೋಣ. ಖಂಡಿತವಾಗಿ ಹೋಗಬೇಕು. ಮಹಾಶಕ್ತಿ ಮಣಿಯನ್ನು ಪಡೆಯಲು ಹೋಗಲೇಬೇಕು. ನನ್ನಲ್ಲಿರುವ ಶಕ್ತಿ ದಾರಿ ತೋರುತ್ತೆ. ಮುಂದಿನ ಪೂಜೆಗೆ ತಯಾರಾಗ.